ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ರಿಷ್ಕೇಶ್ ಬೃಂಗ ಏರಿಯಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ನಿಂಬಿ ಕುಕೀಸ್ ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ ವಿಶೇಷ? ಯಾರನ್ನ ಕರೆಸ್ತಾ ಇದ್ದೀರಾ? ಇಲ್ಲ ಇವತ್ತು ಯಾರನ್ನ ಕರೆಸೋ ಹಾಗೆ ಇಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರ್ನಾಟಕದ ಮೂಲೆಗಳಿಂದ ಬಂದಿದ್ದಾರೆ ಗೃಹಿಣಿಯರು. ಅವರ ಕೈ ಮನೆ ರುಚಿ ನೋಡೋಕ್ಕೋಸ್ಕರ ನಾವು ಕಾಯ್ತಾ ಇದೀವಿ. ಅವರ ಕೈ ರುಚಿ ಯಾವ ರೀತಿ ಇರುತ್ತೆ ಅಂತ ನೀವು ಕಾಯ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ. ಅವರೆಲ್ಲರಿಗೂ ಸಹ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಓಕೆ, ಮೊದಲಿದಾಗ ಬಂದಿದ್ದಾರೆ. ನಮಸ್ಕಾರ ಮೇಡಮ್, ಬನ್ನಿ. ನಮಸ್ತೆ. ಏನ್ ನಿಮ್ಮ ಹೆಸರು? ವರಲಕ್ಷ್ಮಿ. ವರಲಕ್ಷ್ಮಿ ಅವರೇ, ಎಲ್ಲಿಂದ ಬಂದಿದ್ದೀರಿ? ಮಾಗಡಿಯಿಂದ ಸರ್. ಏನ್ ಮಾಡ್ಕೊಂಡಿದ್ದೀರಾ ವರಲಕ್ಷ್ಮಿ ಅವರೇ? ಹೌಸ್ ವೈಫ್. ಯಜಮಾನ್ ಏನ್ ಮಾಡ್ತಾರೆ? ವ್ಯವಸಾಯ ಮಾಡ್ತಾ ಇದಾರಾ? ಹೌದು ಸರ್. ಏನ್ ಬೆಳಿತೀರಿ? ರಾಗಿ, ಭತ್ತ, ಟೊಮೊಟೊ ಆತರ ಎಲ್ಲ ಬೆಳಿತೀವಿ. ತರಕಾರಿ ಎಲ್ಲ ಬೆಳಿತೀರಾ? ಹೌದು ಸರ್. ವೆರಿ ಗುಡ್. ಏನು ಯಜಮಾನ್ ಹೆಸರು? ಚೇತನ್ ಗೌಡ. ಚೇತನ್ ಗೌಡ್ರೆ ನಮಸ್ಕಾರ. ವರಲಕ್ಷ್ಮಿ ಅವ್ರು ಬಂದಿದ್ದಾರೆ. ಒಳ್ಳೆ ಅಡಿಗೆ ಮಾಡ್ತಾರೆ ಅನ್ಕೊಂಡಿದೀನಿ. ಏನ್ ಮಾಡ್ತಾರ ಗೊತ್ತಿಲ್ಲ. ಏನ್ ಮಾಡ್ತಾರೆ ವರಲಕ್ಷ್ಮಿ ಅವರು? ಹಾಲ್ ಬಜ್ಜಿ ಮಾಡ್ತಾ ಇದೀವಿ. ಏನೇನು? ಹಾಲ್ ಬಜ್ಜಿ ಸಾರು. ಹಾಲು ಬಜ್ಜಿ ಸಾರು. ಹಾಲ್ ಬಜ್ಜಿ ಸಾರ? ಹೌದು. ಗೊತ್ತಿಲ್ಲ ನಮ್ಗೆ, ಯಾವ್ದೋ ಹೊಸ ಸಾರು ಇದು. ಓಕೆ, ಹಾಲ್ ಬಜ್ಜಿ ಸಾರು ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ? ನಮ್ಮ ಅತ್ತೆಯವರು. ಏನ್ ನಿಮ್ಮ ಅತ್ತೆಯವ್ರ ಹೆಸರು? ಜಯಶ್ರೀ. ಜಯಶ್ರೀ ಅವರೇ ನಮಸ್ಕಾರಮ್ಮ. ಇಲ್ಲಿ ಮಾಡಿದ್ದೀರಾ? ಹೌದು, ಮಾಡಿ. ಹಾಲ್ ಹಾಕಿ ಸಾರು ಮಾಡೋದು? ಹಾಲ್ ಹಾಕಿ ಸಾರು ಮಾಡೋದು. ಹಾಲ್ ಬಜ್ಜಿ ಸಾರು ಮಾಡಕ್ಕೆ ಏನೇನು ತಿಂದಿರಿ ಹೇಳ್ಬಿಡಿ. ಹಾಲ್ ಬಜ್ಜಿ ಸಾರು ಬೇಕಾಗುವ ಸಾಮಗ್ರಿಗಳು: ಹಾಲು, ತೆಂಗಿನಕಾಯಿ ತುರಿ, ಒಣಮೆಣಸಿನಕಾಯಿ, ಗಸಗಸೆ, ಸಾಸಿವೆ, ಹುರಿಗಡಲೆ, ಕಾಳುಮೆಣಸು, ಬೆಳ್ಳುಳ್ಳಿ, ಅಕ್ಕಿ, ಕರಿಬೇವು, ಉಪ್ಪು, ತುಪ್ಪ. ಹಾಲ್ ಬಜ್ಜಿ ಸಾರು ಮಾಡ್ಬೋದಾ? ಮಾಡಿ. ಓಕೆ, ಮಾಡೋಣ. ಮಾಡೋಣ. ಶುರು ಮಾಡುವ. ಶುರು. ಹುರ್ಕೋಬೇಕು ಫಸ್ಟ್. ಮೆಣಸಿನ್ಕಾಯಿ, ಒಣಮೆಣಸಿನಕಾಯಿ. ಹೌದು, ಒಂದು 4-5 ಹಾಕಿದೀನಿ ಹುರ್ಕೊಳಕ್ಕೆ. ಓಕೆ, ಇನ್ನೇನು ಹಾಕೊಳ್ತೀರಾ ಉರಿಯಕ್ಕೆ? 1 ಚಮಚ ಗಸಗಸೆ ಹಾಕೋತಾ ಇದೀನಿ. ಓಕೆ, ಸ್ವಲ್ಪ ಗೌರಿ ಏನ್ ಇಷ್ಟ? ನಾನ್ ವೆಜ್ ಸರ್. ನಾನ್ ವೆಜ್ ಮಾಡ್ತೀರಾ? ಹೌದು ಸರ್. ಏನೇನ್ ಮಾಡ್ತೀರಾ? ಚಿಕನ್ 65, ಚಿಕನ್ ಸಾಂಬಾರ್ ಎಲ್ಲ ಮಾಡ್ತೀವಿ. ಓಹ್, ವೆರಿ ಗುಡ್ ರೀ. ನಮ್ದೇ ಫಾರ್ಮ್ ಇದೆ, ಕೋಳಿ ಫಾರ್ಮ್ ಇದೆ ತೋಟದಲ್ಲೇನೆ. ತಂದ ಕತ್ತರಿಸ್ತಾ ಮಾಡ್ದ, ಹೇಳಂಗಿಲ್ಲ ಕೇಳಂಗಿಲ್ಲ. ಹೌದು ಸರ್. ಮೊಟ್ಟೆ ಇಲ್ಲ ಸರ್, ಬೈಲರ್ ಮಾತ್ರ. ಬೈಲರ್ ಕೋಳಿ. ಹೌದು ಸರ್. ಓಕೆ, ಎಷ್ಟು ಕೆಜಿ ಕೊಡ್ತೀರಾ ತಿಂಗಳಿಗೆ, ವಾರಕ್ಕೆ, ದಿನಕ್ಕೆ? ತಿನ್ನಕ್ಕಲ್ಲ, ಬ್ಯಾಚ್ ಬಂದಂಗೆ. ಹೌದಾ? ಸಾಕ್ತಿವಿ ನಾವೇನೆ. ಫಾರ್ಮ್ ಇದೆ, ಕೋಳಿ ಫಾರ್ಮ್ ಇದೆ ತೋಟದಲ್ಲೇ. ಓಕೆ, ಹಾಗಾಗಿ ನಾವೇ. ಎಷ್ಟು ಕೆಜಿ ಕಂಪ್ನಿಯವ್ರು ತಗೊಂಡ್ ಹೋಗ್ತಾರೆ. ನಾವು ಅಂಗಡಿನೂ ಇಟ್ಟಿದೀವಿ. ಕೋಳಿ ಅಂಗಡಿ ಇಟ್ಟಿದ್ದೀರಾ, ಕೋಳಿ ಫಾರಂ ಇಟ್ಟಿದ್ದೀರಾ, ಬೆಳಿತೀರಾ, ಏನ್ ಕತ್ತರಿಸ್ತೀರಾ ಎಲ್ಲ ನಿಮ್ದೇನೇನಿಲ್ರಿ? ಹೌದು ಸರ್. ಓಕೆ, ತರಕಾರಿನೂ ಬೆಳಿತೀವಿ. ಕೋಳಿ ಒಂದೇ ಅಲ್ಲ, ತರಕಾರಿನೂ ಬೆಳಿತೀವಿ ತೋಟದಲ್ಲಿ. ಹೌದಾ? ಏನ್ ಬೆಳೆದಿರಿ ಲೇಟೆಸ್ಟ್ ಆಗಿ? ರಾಗಿ ಬೆಳೆದಿದ್ದೀವಿ ಸರ್. ಹೌದಾ? ತೋಟದಲ್ಲಿ ತರಕಾರಿ ಏನ್ ಬೆಳೆದಿರಿ? ತರಕಾರಿ ಟೊಮೊಟೊ. ಒಂದ್ ಅರ್ಧ ಕೆಜಿ ತರಬಾರ್ದಾ? ಎಷ್ಟು 45 ರೂಪಾಯಿ ಕೊಟ್ಟು ತಗೊಳ್ತಾ ಇದೀವಿ ನಾವು. ಒಳ್ಳೆ ಜಿಪುಣ್ರಿ ನೀವ್ರಿ ವರಲಕ್ಷ್ಮಿ ಅವ್ರೆ. 1 ಚಮಚ ಕಡಲೆ ಹಾಕ್ತಾ ಇದೀನಿ. ಓಕೆ, ಮೆಣಸು 4-5 ಕಾಳು ಮೆಣಸು ಹಾಕ್ತೀವಿ. ಸಾಕಾ? ಸಾಕು. ಆಫ್ ಮಾಡ್ಬಿಡ್ಲಾ? ಆಫ್ ಮಾಡಿ. ಎಸ್ ವರಲಕ್ಷ್ಮಿ ಅವರೇ, ತಗೊಳ್ಳಿ. ಇದು ಮಿಕ್ಸಿಗೆ ಹಾಕೋಬೇಕು. ಹಾಕೊಳ್ಳಿ. ಬೆಳ್ಳುಳ್ಳಿ ಹಾಕೋತಾ ಇದೀನಿ ಮಿಕ್ಸಿ ರುಬ್ಬೋದಿಕ್ಕೆ. ಎಸ್, ಹಾಕೊಳ್ಳಿ. ಆಮೇಲೆ ಕಾಯಿ ತುರಿ ಹಾಕೋತಾ ಇದೀನಿ ರುಬ್ಬೋದಿಕ್ಕೆನೆ. ಹಾಕೊಳ್ಳಿ. ಆಮೇಲೆ ನೆನ್ಸಿರೋ ಅಕ್ಕಿ 2 ಚಮಚ ಹಾಕ್ತಾ ಇದೀನಿ. ನೆನ್ಸಿ ಇಟ್ಕೊಂಡಿರ್ಬೇಕು. ಒಂದು 10 ನಿಮಿಷ ಮುಂಚೆ ನಾವು ಮಾಡ್ತೀವಿ ಅಂದ ತಕ್ಷಣ ಅಕ್ಕಿನ ನೆನ್ಸಿ ಇಟ್ಕೊಂಡಿರ್ಬೇಕು. ಊಟದಕ್ಕಿ. ಊಟದಕ್ಕಿನೂ ಹಾಕ್ತಾ ಇದ್ದೀರಾ? ನೆನ್ಸಿಟ್ಟಿರೋದು. ಹಾಕೊಳ್ಳಿ. ಹಾಲು ಕಾಯಕ್ಕೆ ಇಟ್ಕೊಳ್ಳೋಣ. ಓಕೆ, ನೀರು ಹಾಕೊಂಡು ಮಿಕ್ಸಿಗೆ ಹಾಕೋತೀನಿ. ಹಾಕೊಳ್ಳಿ. ರುಬ್ಕೊಂಡೆ ಆಯ್ತು, ಹಾಲು ಕಾಯ್ತಾ ಇದೆ. ನೆಕ್ಸ್ಟ್ ಪಾತ್ರೆ ಒಂದು ಒಗ್ಗರಣೆ ಹಾಕೋದಿಕ್ಕೆ. ಅಂದ್ರೆ ಒಗ್ಗರಣೆ ಹಾಕ್ಬಿಟ್ಟು ಹಾಲದಕ್ಕೆ ಹಾಕ್ತೀರಾ? ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ಗೀ. ಸ್ವಲ್ಪ ಸಾಸಿವೆ ಹಾಕ್ತಾ ಇದೀನಿ. ಜಜ್ಜಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ತಾ ಇದೀನಿ. ಹಾಕೊಳ್ಳಿ. ಓಕೆ, ಜಜ್ಜಿಟ್ಟಿರುವಂತ ಬೆಳ್ಳುಳ್ಳಿ, ಕರಿಬೇವು, ಸಾಸಿವೆ, ಕರಿಬೇವು, ಈ ರುಬ್ಬಿರುವಂತ ಮಸಾಲ ಹಾಕ್ಬಿಡಿ ಮೇಡಮ್. ನಿಮ್ಮ ಅತ್ತೆಯವ್ರು ಏನ್ ಚೆನ್ನಾಗಿ ಮಾಡ್ತಾರೆ? ಅವರು ನಾನ್ ವೆಜ್ ಜಾಸ್ತಿ ಮಾಡ್ತಾರೆ. ಹೌದಾ? ಯಾರ್ಯಾರು ಇದ್ದೀರಾ ಮನೇಲಿ? ಅತ್ತೆ, ಯಜಮಾನ್ರು, ನಾವು 3 ಜನ ಸರ್. ಹೌದಾ? ಹೌದು. ಓಕೆ, ಸ್ವಲ್ಪ ಫ್ರೈ ಆಗಬೇಕು. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ತೀನಿ. ಹಾಕಿ.
ಮತ್ತೆ ಕರ್ಕೊಂಬಂದಿದ್ರಾ? ಹೌದು. ಏನ್ ಇಂಟ್ರೆಸ್ಟ್ ನಿಮ್ಮ ಮತ್ತೆಗೆ ನೋಡ್ರಿ, ಸೊಸೆ ಟಿವಿಲಿ ತೋರಿಸ್ಬೇಕು, ಅಡಿಗೆ ಮಾಡಿಸ್ಬೇಕು, ಹಾ ಬಹಳ ಖುಷಿ ಆಗುತ್ತೆ. ಏನಕ್ಕಣ ನೆಕ್ಸ್ಟ್ ಹಾಲು ಹಾಕೋಣ ಸರ್. ಹಾಕ್ಕೊಂಡ ಇದೀನಾ? ಹಾಂ ಹಾಲು ಹಾಕಿ. ಪೂರ್ತಿ ಹಾಕ್ಲಾ? ಹಾಂ ಪೂರ್ತಿ ಹಾಕಿ. ಹಾಲು ಬಜ್ಜಿನ ಇದು? ಹಾಂ ಹಾಲು ಬಜ್ಜಿ. ಬೇಳೆ ಬೇಕಾಗಿಲ್ಲ? ಬೇಕಾಗಿಲ್ಲ, ಮನೇಲೆ ಹಾಲಿರುತ್ತೆ ರೆಡಿ. 200 ರೂಪಾಯಿ ಕೆಜಿ ಬೇಳೆ. ಉಪ್ಪು ಹಾಕ್ತೀನಿ. ಉಪ್ಪು ಹಾಕ್ತೀವಾ? ಉಪ್ಪು. ಓಕೆ ಹಾಕಿ. ಓಕೆ ಓಕೆ ಓಕೆ. ಎಷ್ಟು ಕುದಿ ಬರ್ಬೇಕಾ ಇದು? ನಾವು ಕುದಿಬೇಕು. ಇನ್ನೇನು ಹಾಕ್ಬೇಕಾ? ಎಲ್ಲ ಆಯ್ತಾ? ಏನೇನಿಲ್ಲ ಅಲ್ಲ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವರಲಕ್ಷ್ಮಿ ಅವರು ಬಂದಿದ್ದಾರೆ, ಮಾಗಡಿಯಿಂದ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಒಂದು ಹಾಲು ಬಜ್ಜಿ ಸಾರನ್ನ ತೋರಿಸ್ಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿರುವಂಥ ಅಡುಗೆನ ಮಾಡಿದ್ದಾರೆ. ಇವ್ರನ್ನ ಕರ್ಕೊಂಬಂದಂತ ಇವ್ರ ಅತ್ತೆಯವ್ರಿಗೂ ಧನ್ಯವಾದ. ಏನು ಮತ್ತೆ ಹೆಸರು ಅಂತ ಹೇಳಿದ್ರಿ? ಜಯಶ್ರೀ. ಜಯಶ್ರೀ ಅವರೇ ನಮಸ್ಕಾರ. ಥ್ಯಾಂಕ್ ಯು. ನಿಮ್ಮ ಅತ್ತೆ ಏನಂದ್ರೆ ಇವರಿಗೆ ಮೇಲ್ ಮಾಡೋಕ್ಕಾಗಲ್ಲ, ಇಂಟರ್ನೆಟ್ ಇಲ್ಲ, ಫೆಸಿಲಿಟಿ ಇಲ್ಲ ಅಂತೇಳಿ ಆಫೀಸಿಗೆ ಬಂದು ಹೆಸರನ್ನ ಬರೆಸಿ ಸೊಸೆಯನ್ನ ಕರ್ಕೊಂಬಂದು ಅಡುಗೆ ಮಾಡ್ತಾಳೆ ನಮ್ಮ ಸೊಸೆ ಅಂತ ತೋರಿಸ್ದೆ ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಕರ್ಕೊಂಬಂದಿದ್ರು. ಎಷ್ಟು ಜನ ಇಷ್ಟೊಂದು ಕೆಲಸ ಮಾಡೋಕ್ಕೆ ಸಾಧ್ಯ? ಥ್ಯಾಂಕ್ ಯು ಜಯಶ್ರೀ ಅವರೇ, ಥ್ಯಾಂಕ್ ಯು ಮಾ. ನಮ್ಮೂರಲ್ಲಿ ಮಾಡುವಂತಹ ಹಾಲು ಬಜ್ಜಿ ಸಾರು ನಿಮಗೆ. ನಿಮ್ಮೂರಲ್ಲಿ ಮಾಡುವಂತ ಹಾಲು ಬಜ್ಜಿ ಸಾರು, ಮಾಗಡಿಯಲ್ಲಿ ಮಾಡುವಂತ ಹಾಲು ಬಜ್ಜಿ ಸಾರು, ಇದನ್ನ ಯಾವ ರೀತಿ ಮಾಡಿದ್ರು ವರಲಕ್ಷ್ಮಿ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಹಾಲು ಬಜ್ಜಿ ಮಾಡ್ಕೊಳ್ಳಿ. ಹಾಲ್ ಬಜ್ಜಿ ಸಾರು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಒಣಮೆಣಸಿನಕಾಯಿ, ಗಸಗಸೆ, ಹುರಿಗಡಲೆ, ಕಾಳುಮೆಣಸು ಹಾಕಿ ಹುರಿಯಿರಿ. ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, 2 ಚಮಚ ನೆನೆಸಿದ ಅಕ್ಕಿ, ಹುರಿದ ಮಸಾಲಾ ಪದಾರ್ಥಗಳು, ನೀರು ಸೇರಿಸಿ ರುಬ್ಬಿಕೊಳ್ಳಿ. ಬಾಣಲಿಗೆ ತುಪ್ಪ ಹಾಕಿ ಅದು ಕರಗಿದ ಮೇಲೆ ಸಾಸಿವೆ, ಜಜ್ಜಿದ ಬೆಳ್ಳುಳ್ಳಿ, ಕರಿಬೇವು, ರುಬ್ಬಿದ ಮಸಾಲ, ನೀರು, ಕಾಯಿಸಿದ ಹಾಲು, ಉಪ್ಪು ಹಾಕಿ ಕುದಿಸಿದರೆ ಹಾಲ್ ಬಜ್ಜಿ ಸಾರು ಸವಿಯಲು ಸಿದ್ಧ. ಹಾಲು ಬಜ್ಜಿನಾ? ಹೌದು. ಮಜ್ಜಿಗೆ ಹಾಕಿದ್ರೆ ಮಜ್ಜಿಗೆ ಹುಳಿ, ಇದು ಹಾಲು ಸಾರು ಅಲ್ಲ? ಹೌದು. ಅದು ಮಾಡ್ತೀರಾ? ಹೌದು ಸರ್, ಮಾಡ್ತೀನಿ. ಚೆನ್ನಾಗಿದ್ರಿ, ಓಕೆ ಸರ್. ಫಸ್ಟ್ ಕ್ಲಾಸ್ ಆಗಿದೆ. ಥ್ಯಾಂಕ್ಸ್ ಟು ನಿಮ್ಮ ಅತ್ತೆ. ಓಕೆ ಸರ್. ಏನಂದ್ರೆ ಎಲ್ಲ ಬೇಳೆ ಕಾಳುಗಳ ಬೆಲೆ 200 ರೂಪಾಯಿ ಹತ್ತತ್ರ ಇದೆ. ಈ ಥರ ಅಟ್ಲೀಸ್ಟು ವಾರಕ್ಕೆ 2 ದಿನ ಸಬ್ಸ್ಟ್ಯೂಟು, ಒಂದಿನ ಟೊಮೆಟೊ ಯೂಸ್ ಮಾಡುವಂಥದ್ದು, ಒಂದಿನ ಈ ಥರ ಎಲ್ಲ ಮಾಡಿದ್ರೆ ಇನ್ನೊಂದು ಕಡೆ ಅದ್ರ ಉಪಯೋಗ ಕೂಡ ಕಡಿಮೆ ಮಾಡ್ಕೋಬೋದು. ಚೆನ್ನಾಗಿದ್ರಿ, ಒಳ್ಳೆ ಖಾರವಾಗಿ. ಆ ಮೆಣಸು ಹಾಕಿರೋ ಖಾರ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಸಕಲ ಮಾಡಿದ್ದೀರಾ. ಥ್ಯಾಂಕ್ ಯು. ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲದವರು ಒಂದು ಅದ್ಭುತವಾಗಿರುವಂಥ ಗಿಫ್ಟನ್ನು ಕೊಡ್ತಾ ಇದ್ದಾರೆ. ಎಲ್ಲ ರೀತಿಯ ಮಸಾಲಾ ಪುಡಿಗಳ ತಯಾರಕರು ಇವರು. ಒಂದ್ಸರಿ ಯೂಸ್ ಮಾಡಿ ನೋಡಿ, ಅದ್ಭುತವಾಗಿರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಯುನಿಬಿಕ್ ಕುಕ್ಕೀಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕುಕ್ಕೀಸನ್ನು ಕೊಡ್ತಾ ಇದ್ದಾರೆ. ನಿಮಗೋಸ್ಕರ ಈ ಕುಕ್ಕೀಸು ಜೊತೆಗೆ ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣ ಗೀಯ ಜೊತೆಗೆ ಒಂದು ಅದ್ಭುತವಾಗಿರುವಂಥ ಸ್ವೀಟನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮಗೋಸ್ಕರ ತಗೊಳ್ಳಿ. ಮಯ್ಯಾಸ್ ಅವರು ಬೇಲ್ ಬಾರನ್ನು ಕೊಟ್ಟಿದ್ದಾರೆ. ಬೇಲ್ಪುರಿ ತಿನ್ಬೇಕು. ಬೇಲ್ಪುರಿ ಗಾಡಿಯೆಲ್ಲ ಇದೆಯಾ ಮಾಗಡಿನಲ್ಲಿ? ಇಲ್ಲ ಸರ್. ಡೋಂಟ್ ವರಿ, ಅಲ್ಲೆಲ್ಲ ಕಡೆ ಮಯ್ಯಾಸ್ ಅವರ ಬೇಲ್ ಬಾರ್ ಇರುತ್ತೆ. ನಿಮಗೋಸ್ಕರ ಇದು. ನಿಮ್ಗೆ ಒಳ್ಳೆ ಲಕ್ಷ್ಮೀನ್ ಕೊಡ್ತಾ ಇದ್ದಾರೆ. ಬೆಳ್ಳಿ ವರಲಕ್ಷ್ಮಿಗೆ ಲಕ್ಷ್ಮಿನಾ? ಹೌದು. ಹಾ, ಇದು ಹೆಂಗಿದೆ ನೋಡ್ರಪ್ಪ. ಅವ್ರು ಯಾರೋ ಲಿಂಗ ಹಿಂಗ ಎಲ್ಲ ಹೋಗ್ತಾ ಇತ್ತು. ವರಲಕ್ಷ್ಮಿಗೆ ಲಕ್ಷ್ಮಿ. ಓಕೆ, ನಿಮ್ಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಲಕ್ಷ್ಮಿಯನ್ನ ಕೊಡ್ತಾ ಇದ್ದಾರೆ ಅಮೂಲ್ಯ ಜ್ಯುವೆಲರ್ಸ್ನವರು. ಜೊತೆಗೆ ಒಂದು 1000 ರೂಪಾಯಿಗಳ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ತಗೊಳ್ಳಿ. ಇದಲ್ಲದೆ ಒಗ್ಗಂಡಬಿ ಭಾಗ 3 ಹಬ್ಬದ ಅಡುಗೆಯ ಸ್ಪೆಷಲ್ ಪುಸ್ತಕ, ಯಾವ ಹಬ್ಬಕ್ಕೆ ಏನ್ ಮಾಡ್ಕೋಬೇಕು ಅಂತ ಎಲ್ಲ ಪೂರ್ತಿಯಾದಂತಹ ಡೀಟೇಲ್ ಇದರೊಳಗಿದೆ. ಈ ಪುಸ್ತಕ ನಿಮ್ಗೋಸ್ಕರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಲಕ್ಷ್ಮಿ ಅವರೇ. ಒಳ್ಳೆ ಹಾಲು ಸಾರು, ತುಂಬ ರುಚಿಯಾಗಿ ಮಾಡಿದ್ದಾರೆ. ಹಾಲು ಬಜ್ಜಿ, ಹಾಲು ಸಾರಲ್ಲ ಹಾಲು ಬಜ್ಜಿ ತುಂಬ ಅದ್ಭುತವಾಗಿದೆ. ಒಂದ್ಸರಿ ಟ್ರೈ ಮಾಡಿ, ರುಚಿ ಬಾಯಿಗೆ ಸಿಕ್ಕರೆ ನೀವು ಬಿಡೋಕ್ಕೆ ಚಾನ್ಸೇ ಇಲ್ಲ. ಓಕೆ, ಇದನ್ನು ಖಾಲಿ ಮಾಡಬೇಕು. ಇನ್ನೊಬ್ಬರ ಕೇಳ್ತಾರೆ, ಸರ್ ನಮ್ಗೆ ಸ್ವಲ್ಪ ಕೊಡಿ ಸರ್. ಏನು ತೀರ್ಥನ ಕೊಡೋಕ್ಕೆ? ರೇ ಅನ್ನ ತಗೊಂಬನ್ನಿ, ಸಾರು ಕೊಡ್ತೀನಿ ಅಂತ ಹೇಳಿದ್ದೀನಿ. ವಿಶೇಷವಾದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾದ ಅಡುಗೆನ ಮಾಡಿ ತೋರ್ಸೋಕ್ಕೋಸ್ಕರ ಭಾಳ ದೂರದಿಂದ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಯಾವ ಊರಿಂದ ಬಂದ್ರಿ? ನಮ್ದು ಆಕ್ಚುಲಿ ಇದೇ ಊರು. ಅಂದ್ರೆ ನಾವು ಆಕ್ಚುಲಿ ನಮ್ಮ ಗಂಡನ ಮನೆ ಗದಗ ಡಿಸ್ಟ್ರಿಕ್ಟ್ ರೋಣ ತಾಲೂಕ್ ಸೂಡಿ ಅಂತ. ಓಕೆ. ತವ್ರ ಮನೆ ಧಾರವಾಡ. ನಾವು ಇರೋದು ಇಲ್ಲಿ ಬೆಂಗಳೂರಲ್ಲಿ ಇದ್ದೀರಿ? ಹಾ, ಬೆಂಗಳೂರಲ್ಲಿ. ಏನ್ ಮಾಡ್ತಾ ಇದ್ರಿ ನಮ್ಮ ಕಾರ್ಯಕ್ರಮದಲ್ಲಿ ನೀವು? ಜೋಳದ ಹಿಟ್ಟಿನ ಒಗ್ಗರಣೆ ಮಾಡ್ತಾ ಇದ್ವಿ. ನಿಮ್ಮ ಹೆಸರು ಹೇಳಿ ಫಸ್ಟ್. ಸಂಗೀತ ಶಾಂತೇಶ್ ಭಿಕ್ಷಾವತಿ ಮಠ ಅಂತ. ಸಂಗೀತ ಶಾಂತೇಶ್ವರ ಭಿಕ್ಷಾವತಿ ಮಠ. ಹಾ. ಓಕೆ. ಭಿಕ್ಷಾವತಿ ಮಠ ಅಂದ್ರೆ ಏನು?
ನಮ್ಮ ಕಡೆ ಎಲ್ಲ ಸರ್ನೇಮ್ ಇರತ್ತೆ ಸರ್. ಓಕೆ, ಸಾಲಿಮಠ ಆತರ, ಸಾಲಿಮಠ, ಭಿಕ್ಷಾವತಿ ಮಠ, ಹಿರೇಮಠ, ಸಾಲಿಮಠ ಆ ಥರ ನಮ್ದು ಭಿಕ್ಷಾವತಿ ಮಠ. ಹೌದು. ಶಾಂತೇಶ್ವರ ಏನ್ ಮಾಡ್ತಾರೆ? ಶಾಂತೇಶ್ ಅವರು ಪ್ರೈವೇಟ್ ಕಂಪನಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್. ಬೆಂಗಳೂರಲ್ಲೇ ಇದೆ. ಓಕೆ, ನೀವು ಮಲ್ಲಿದಿರಿ? ನಾನು ಎಷ್ಟು ಜನ ಮಕ್ಕಳು? ಒಬ್ಳೆ. ಏನ್ ಮಾಡ್ತಾಳೆ? ಅವಳು UKG ಓದ್ತಾ ಇದ್ದಾಳೆ. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀರಾ ಅಂದ್ರಿ? ಜೋಳದ ಹಿಟ್ಟಿನ ಒಗ್ಗರಣೆ. ಜೋಳದ ಹಿಟ್ಟಿನ ಒಗ್ಗರಣೆ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳ್ರಿ? ಜೋಳದ ಹಿಟ್ಟಿನ ಒಗ್ಗರಣೆ ಬೇಕಾಗುವ ಸಾಮಗ್ರಿಗಳು: ಜೋಳದ ಹಿಟ್ಟು, ಕಡಲೆಬೇಳೆ, ಉದ್ದಿನಬೇಳೆ, ಆಲೂಗಡ್ಡೆ, ಕಡಲೆಕಾಯಿ ಬೀಜ, ಕ್ಯಾರೆಟ್, ಹುರುಳಿಕಾಯಿ, ಹಸಿ ಬಟಾಣಿ, ನಿಂಬೆಹಣ್ಣು, ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಸಾಸಿವೆ, ಜೀರಿಗೆ, ಅರಿಶಿನ, ತುಪ್ಪ, ಉಪ್ಪು, ಎಣ್ಣೆ. ಸಾಕಾ? ಹಾ, ಸಾಕು. ಒಗ್ಗರಣೆ ಮಾಡ್ತೀರಿ? ಹೌದ್ರಿ. ಜೋಳದ ಹಿಟ್ಟು ಹಾಕಿ? ಜೋಳದ ಹಿಟ್ಟು ಹಾಕಿ ಒಗ್ಗರಣೆ. ನಿಮ್ಮ ಊರ್ ಕಡೆ ಮಾಡ್ತಾರಾ? ಹೌದ್ರಿ ಸರ್. ಓಕೆ, ಶುರು ಮಾಡೋಣ ನಾವು? ಶುರು ಮಾಡಿ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ನಂಗೊಂದು ಬಾಂಡ್ಲೆ ಕೊಡ್ರಿ ಸರ್. ಇದೇ ಸಾಕು ಅನ್ಸುತ್ತೆ? ಸಾಕ್ರಿ. ನೋಡಿ, ಎಣ್ಣೆ ಹಾಕ್ಬೇಕೇನೆ? ಎಣ್ಣೆ ತುಪ್ಪ ಸ್ವಲ್ಪ ಎರಡು ಹಾಕೋಣ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ತುಪ್ಪನೂ ಬೇಕೇನ್ರಿ? ಟೇಸ್ಟ್ ಬರ್ಬೇಕಂದ್ರೆ ಸ್ವಲ್ಪ ತುಪ್ಪ ಹಾಕ್ಬೇಕು. ಊರಿ ಸಾಕು. ಶ್ರೀಕೃಷ್ಣ ತುಪ್ಪವನ್ನ ಬಳಸ್ತಾ ಇದೀವಿ ನಮ್ಮ ಕಾರ್ಯಕ್ರಮದಲ್ಲಿ. ಸಂಗೀತ ಅವ್ರೆ, ಸರ್ ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲಿ ನನ್ನ ಮಗಳಿಗೆ ಕ್ಲಾಸಿಗೆ ಕರ್ಕೊಂಡು ಹೋಗ್ತೇನೆ ಸರ್. ಒಗ್ಗರಣೆ ಡಬ್ಬೆ ನೋಡ್ತೇನೆ. ಮತ್ತೆ ನಾ ಲೈಬ್ರರಿಯಲ್ಲಿ ಕಾರ್ಡ್ ಮಾಡಿಸಿದ್ದೇನೆ, ಬುಕ್ಸ್ ತಂದು ಓದ್ತಾ ಇರ್ತೇನೆ. ನನ್ನ ಮಗಳ ಜೊತೆ ವಾಕಿಂಗ್ ಹೋಗೋದು, ಫ್ರೆಂಡ್ಸ್ ಜೊತೆ. ಯಾವತ್ತು ರಜಾ ಅವ್ರಿಗೆ? ಸಾಟರ್ಡೆ ಸಂಡೇ ಇರುತ್ತೆ. 2 ದಿನ ರಜಾನಾ? ಅಂದ್ರೆ ಸಾಟರ್ಡೆ ಹಾಫ್ ಡೇ ಇರುತ್ತೆ. ಇವಾಗ ಸಾಟರ್ಡೆ ಹಾಲಿಡೇ ಮಾಡಿದ್ದಾರೆ, ಸಂಡೇ ವರ್ಕಿಂಗ್ ಡೇ, ಹಾಫ್ ಡೇ. ಓಹ್, ಹೌದೇನು? ಮತ್ತೆ ಏನ್ ಇಷ್ಟ ಯಜಮಾನ್ರಿಗೆ ನೀವು ಮಾಡೋದು? ಸಂಗೀತ ಮಾಡೋದು ಅಂದ್ರೆ ಏನ್ ಚೆನ್ನಾಗಿರುತ್ತೆ ಅಂತಾರೆ ಅವರು. ಎಲ್ಲ ತಿಂತಾರೆ ಸರ್. ತಿಂತಾರೆ ಪಾಪ, ಎಲ್ಲಾರು ತಿಂತಾರೆ, ಇನ್ನೇನ್ ಮಾಡ್ತಾರೆ ಹೇಳಿ. ಆದರೂ ಸಂಗೀತ ಇದೊಂದೇ ಚೆನ್ನಾಗಿ ಮಾಡೋದು ಅಂತ ಏನ್ ಹೇಳ್ತಾರೆ? ಜೋಳದ ರೊಟ್ಟಿ, ಮತ್ತೆ ಬದನೆಕಾಯಿ ಪಲ್ಯ, ಚಟ್ನಿ, ಮೊಸರು. ಕೆಂಪು ಚಟ್ನಿ ಅಂದ್ರೆ ಒಣ ಪುಡಿ ಚಟ್ನಿ ಮಾಡ್ತೀವಿ ಸರ್. ಅಗಸಿ ಚಟ್ನಿ, ಶೇಂಗಾ ಚಟ್ನಿ, ಮತ್ತೆ ಗುರಳ ಚಟ್ನಿ ಆತರ ಎಲ್ಲ ನಮ್ ಕಡೆ ಮಾಡ್ತೀವಿ. ಅದು ನಮ್ ಕಡೆ ಅಡಿಗೆನೆ ಇಷ್ಟ ಅವ್ರಿಗೆ. ಹೌದೇನು? ಅವರು ಗದಗ ಅವರಲ್ಲ, ಧಾರವಾಡದವರು? ಅವರು ಗದಗ ಸರ್. ಅವ್ರ ಗದಗ. ಹಾಕೋಬಹುದು ನೋಡ್ರಿ. ಸರ್. ಏನು ಮಗನ ಹೆಸರು? ಮಗಳು ಸರ್. ಏನ್ ಮಗಳ ಹೆಸರು? ಸಂಜನಾ ಅಂತ. ಸ್ವಲ್ಪ ಸಾಸಿವೆ ಸರ್. ಸಾಸಿವೆ, ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಕಡಲೆಬೇಳೆ. ಓಕೆ. 1.5 ಸ್ಪೂನ್ ಅಷ್ಟು ಕಡಲೆಬೇಳೆ ಸರ್. ಓಕೆ. ಮತ್ತೆ ಉದ್ದಿನ ಬೇಳೆ ಸರ್. ಓಕೆ. 1.5 ಸ್ಪೂನ್ ಅಷ್ಟು ಉದ್ದಿನ ಬೇಳೆ. ಓಕೆ. ಅದು ಸ್ವಲ್ಪ ಬ್ರೌನ್ ಕಲರ್ ಆದ್ಮೇಲೆ ಸರ್ ಸ್ವಲ್ಪ ಕರಿಬೇವು ಹಾಕೋಣ. ಹಾಕಿ. ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕೋಣ ಸರ್. ಏನ್ ಟಿಫನ್ಗ ಇಲ್ಲ ಸಾಯಂಕಾಲ ತಿನ್ನಕ, ಊಟ ತಿನ್ನಕ? ಇದು ಟಿಫನ್ಗೆ ಸರ್, ಹೆವಿ ಟಿಫನ್ ಇದು. ಹೆವಿ ಟಿಫನ್? ಓಹೋ. ಅದೇ ಜೋಳದ ಹಿಟ್ಟಲ್ಲಿ ರೊಟ್ಟಿ ಅಷ್ಟೇ ಮಾಡ್ತೀವಲ್ವಾ, ರೊಟ್ಟಿ ಬದ್ಲಿ ಇದ್ ಮಾಡ್ಬೋದು, ಮುದ್ದೆ ತರ. ಹೌದಾ? ಮುದ್ದೆ ತರ ಆಗುತ್ತೆ ಇದು? ಹೌದು, ಒಗ್ಗರಣೆ ಮುದ್ದೆ ತರ ಆಗುತ್ತೆ. ನೋಡೋಣ ಏನಾಗುತ್ತೆ. ಆಮೇಲೆ ಇವಾಗ ಒಂದೊಂದೇ ವೆಜಿಟೇಬಲ್ಸ್ ಹಾಕೋಣ ಸರ್. ಹಾಕಿಮ್ಮ. ಫಸ್ಟ್ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಹಾಕಿ. ನಿಮಗೆ ಏನು ಇಷ್ಟ ಸರ್? ಏನಕ್ಕೆ? ಏನ್ ಇಷ್ಟ ಅಂದ್ರೆ ಏನು? ಟಿಫನ್ ಐಟಮ್ಸ್ ಅಲ್ಲಿ? ಟಿಫನ್ ಐಟಮ್ ಅಲ್ಲಿ ದೋಸೆ ಇಷ್ಟ, ಸ್ವಲ್ಪ ಬೇಜಾರಾದಾಗ ಇಡ್ಲಿ ಇಷ್ಟ, ಸ್ವಲ್ಪ ಬೇಕು ಅಂದಾಗ ಪುಳಿಯೋಗರೆ ಇಷ್ಟ, ಇನ್ನು ಸ್ವಲ್ಪ ಬೇಕು ಅಂದಾಗ ವಾಂಗಿಬಾತ್ ಇಷ್ಟ. ಆದ್ರೆ ಎಲ್ಲ ಇಷ್ಟಗಳು ತುಂಬಾ ಇದೆ. ನಮ್ಮ ಕಡೆ ಎಲ್ಲ ರೈಸ್ ಮಾಡಲ್ಲ ಸರ್. ಮಾಡಂಗಿಲ್ಲ, ನಿಮ್ ಕಡೆಯಲ್ಲಿ ಮಾಡಂಗಿಲ್ಲ ಬಿಡಿ. ಸರ್ ಬೀನ್ಸ್ ಹಾಕ್ತಾ ಇದ್ದೀನಿ. ಎಸ್ ಮಾ. ಓಕೆ. ಇದು ಹಸಿ ಬಟಾಣಿ ಸರ್. ಓಕೆ. ಬಟಾಣಿ ಎಷ್ಟು ಹಾಕಿದ್ರು ಚೆನ್ನಾಗಿರುತ್ತೆ. ಹಸಿ ಬಟಾಣಿ? ಹೌದು ಸರ್. ಹೌದು. ಇವಾಗ ಆಲೂಗಡ್ಡೆ ಹಾಕ್ತಾ ಇದ್ದೀನಿ ಸರ್. ಇದು ನೀರಲ್ಲಿ ನೆನೆಸ್ಕೊಂಡು ಬಂದಿದ್ದು ಆಲೂಗಡ್ಡೆನಾ? ಹಾಕಿ. ಸ್ವಲ್ಪ ಈರುಳ್ಳಿನೂ ಹಾಕೋಣ ಸರ್ ಇವಾಗ್ಲೇನೆ. ಹಾಕಿಮ್ಮ. ತುಂಬಾ ದಿನ ಆಯ್ತು ಸರ್ ನಿಮ್ಮ ಪ್ರೋಗ್ರಾಮ್ಗೆ ಬರ್ಬೇಕಂತ ತುಂಬಾ ಇಷ್ಟ ಆಯ್ತು. ಹೌದಾ? ಸಂಗೀತ ಅವ್ರದ ಅಡುಗೆ ರುಚಿ ನೋಡಕ್ ನಮಗೆ ಟೈಮ್ ಸಿಕ್ಲಿಲ್ಲ ನೋಡ್ರಿ. ಇವಾಗ ಟೊಮೆಟೊ ಹಾಕೋಣ. ಹಾಕಿ. ಹಸಿ ಶುಂಠಿ ಲಾಸ್ಟ್ ಅಲ್ಲಿ ಹಾಕೋಣ, ಇಲ್ಲ ಅಂದ್ರೆ ಅದು ಒಗ್ಗರಣೆಯಲ್ಲಿ ಬೆಂದ್ಬಿಟ್ಟು ಸರ್ ಫ್ಲೇವರ್ ಹೋಗ್ಬಿಡುತ್ತೆ. ಇದು ತಿಂತಾರದೇ ಫಸ್ಟ್ ನಾವು. ಹೌದಾ ಸರ್? ನಮಗೆ ಗೊತ್ತೇ ಇಲ್ಲ ಇದು ಅಡುಗೆ. ಇದು ನಮ್ಮ ಅಮ್ಮ ಮನೆಯಲ್ಲಿ ಜಾಸ್ತಿ ಮಾಡ್ತಾ ಇದ್ವಿ ನಾವು. ಹೌದೇನು? ಎಲ್ಲಿ? ಧಾರವಾಡದಾಗ? ಧಾರವಾಡದಲ್ಲಿ. ಬೆಂಗಳೂರು ಬಂದು ಎಷ್ಟು ವರ್ಷ ಆಯ್ತು? ನಾನು ಬಂದು 8 ಇಯರ್ಸ್ ಆಯ್ತು. ಓಕೆ, 5 ವರ್ಷದ ಮೇಲೆ ಇದೆಲ್ಲ ಬೆಂಗಳೂರಿಂದ ಕನ್ಸಿಡರ್ ಮಾಡ್ಬಿಟ್ಟಿದ್ವಿ ನಾವು. ಹೌದಾ ಸರ್? ಅಂದ್ರೂ ನಮ್ಮ ಕಡೆನೇ ಇಷ್ಟ ನಮಗೆ. ಏನು ಮಾಡೋದು, ಇಲ್ಲಿ ಎಲ್ಲ ಹೋಗ್ಬೇಕಂದ್ರು ದೂರ ದೂರ ಆಗೋದೇ ಇಲ್ಲ. ದೂರ ಕತೆ ಹೋದ್ರಿ ಅದೇ ಜೀವನ ಆಗ್ಬಿಡುತ್ತೆ. ಅದೇ ಜೀವನ, ಟ್ರಾಫಿಕ್ ಅಲ್ಲೇ ಜೀವನ. ಹೌದೌದು. ಇವಾಗ ಸ್ವಲ್ಪ ಹಸಿ ಶುಂಠಿ ಹಾಕಿ. ಎಸ್ ಮೇಡಮ್. ಸರಿ, ಸ್ವಲ್ಪ ಬೇಯೋದ್ರೊಳಗೆ ಸ್ವಲ್ಪ ಶೇಂಗಾ ಹುರ್ಕೊಂಡು ಬಂದಿದ್ದೀನಿ. ಓಕೆ. ಇದನ್ನ ಪುಡಿ ಮಾಡ್ಕೋತೀನಿ ಸರ್. ಮಾಡ್ಕೊಳ್ಳಿ. ಶೇಂಗಾ ಪುಡಿ
ಶೇಂಗಾ ಅಂದರೆ ಕಡಲೆಕಾಯಿ ಬೀಜ. ಶೇಂಗಾ ಬೀಜ ಹಾಕ್ತಾ ಇದ್ದೀನಿ ಸರ್. ಇದನ್ನ ಮಿಕ್ಸಿಗೆ ಹಾಕ್ತೀನಿ. ಹಾಕಿ 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 ಹಾಕಿ. ಸ್ವಲ್ಪ ತರಿಯಾಗಿ ಎಸ್ ರುಬ್ಕೋಬೇಕು ಮೇಡಮ್ ಹಾಕಿ ಇವಾಗ ಹಾಕೋದಲ್ಲ ಸರ್, ನೀರು ಹಾಕ್ಬೇಕು ಫಸ್ಟ್. ಹಾಕಿ ಹಾಕಿ. ನಮಗೆ ಗೊತ್ತಿಲ್ಲ ನೀವೇನು ಹಾಕ್ತೀರಾ ಅಂತ ಗೊತ್ತಿಲ್ಲ. ನಮ್ಗೆ ಈಗ ಅಡುಗೆನೇ ವಸ್ತು ಅಂತ ಹೇಳ್ತಾ ಇದ್ದೀನಿ ನಾನು. ಬೆನಿಗೆ ತರಕಾರಿ ಎಲ್ಲ ಹಾಂ ಸರ್. ಇದಕ್ಕೇನು ಹಾಕ್ತೀರಾ ಇವಾಗ? ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಸರ್. ಹಾಕಿ. ಸ್ವಲ್ಪ ಅರ್ಶಿಣ ಪುಡಿ ಬೇಕು ಸರ್. ತಗೊಳ್ಳಿ ಮೇಡಮ್. ಅರ್ಶಿನ ಪುಡಿ ಬಗ್ಗೆ ಯಾಕೆ ಫ್ರೀ ಮಾಡ್ತೀರಾ? ರವಿ ಅವರು ಅರ್ಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕು ಸರ್. ಓಕೆ. ಆಮೇಲೆ ಸ್ವಲ್ಪ ನೀರು ಹಾಕ್ಬೇಕು ಸರ್. ಸರ್ ಇವಾಗ ಮುದ್ದೆ ಗಂಟು ಥರ ಬರುತ್ತೆ ಅಲ್ವಾ, ಹೌದು. ಆ ಥರ ಬರಬಾರ್ದಂದ್ರೆ ಸ್ವಲ್ಪ ಜೋಳದ ಹಿಟ್ಟನ್ನು ನೀರಿನಲ್ಲಿ ನೆನೆಸ್ಬಿಟ್ಟು ಹಾಕಬೇಕು. ಅಂದರೆ ಅದನ್ನ ಹಿಟ್ಟು ಹಾಕಿ ಕಲಿಸುವಾಗ ಗಂಟು ಬರಲ್ಲ. ಓಕೆ. ಇದ್ರ ಜೊತೆಗೆ ಹಸಿಟ್ಟು ಹಾಕ್ಬೇಕಂದ್ರೆ ಗಂಟು ಆಗ್ಬಿಡುತ್ತೆ, ತಿರ್ಗಿಸ್ಕೊಳಕ್ಕಾಗಲ್ಲ. ಅವಾಗ ಏನು ಮಾಡಬೇಕು ಅಂದರೆ ಸ್ವಲ್ಪ ಹಸಿಟ್ಟನ್ನ ತಗೊಂಡು ನೀರಲ್ಲಿ ಕಲಸಿ ಇದನ್ನ ಹಾಕಿದ್ರೆ ನೆಕ್ಸ್ಟ್ ಎಷ್ಟು ಹಸಿಟ್ಟು ಹಾಕಿದ್ರು ಕೂಡ ಗಂಟಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಎಸ್. ಓಕೆ. ಇದಕ್ಕೆ ಹಸಿಟ್ಟು ಹಾಕ್ಬಿಡ್ತೀರಾ ನೀವು? ಹೌದು. ಹಸಿಟ್ಟು ಹಾಕ್ಬಿಟ್ಟು ಉಂಡೆ ಥರ ಮಾಡ್ತೀರಾ? ಉಂಡೆ ಇಲ್ಲ ಸರ್, ಹಾಗೆ ಉಪ್ಪಿಟ್ಟು ಥರ? ಹಾಂ ತಿರ್ಗಿಸಿದ್ರೆ ಪರವಾಗಿಲ್ವಾ? ಹಾಂ ತಿರುಗಿಸ್ಬೇಕು ಸರ್. ಅದು ಮತ್ತೆ ಏನಿದೆ ಹೆಸರು? ಜೋಳದ ಹಿಟ್ಟಿನ ಒಗ್ಗರಣೆ ಸರ್. ಜೋಳದ ಹಿಟ್ಟಿನ ಒಗ್ಗರಣೆ. ಸಾಕು ಸರ್ ಇಷ್ಟು. ಸಾಕಲ್ಲ? ಏನು ಯಜಮಾನರು ಶಾಂತೇಶ್ ಹೇಳ್ತಾ ಇರೋದು ತುಂಬ ಚೆನ್ನಾಗಿ ಹಾಡು ಹೇಳ್ತೀರಾ ನೀವು ಅಂತ. ಸರ್ ಆ್ಯಕ್ಚುಲಿ ನಾನು ಹಾಡೋದು ಭಾವಗೀತೆ, ಪರವಾಗಿಲ್ಲ, ಭಾವಗೀತೆ ಜಾನಪದ ಗೀತೆ ಸ್ಟೈಲಲ್ಲಿ ಇದೆ. ಹೇಳಿ. ಬರ್ತೆ ನಂದನಲ್ಲ ರಾಯ ಇನ್ನೂ ಬರಲಿಲ್ಲ, ಇನ್ನೂ ಬರಲಿಲ್ಲ ಜಾತ್ರೆಗೆ ಇನ್ನೂ ಬರಲಿಲ್ಲ, ಮಾಳಿಗೆ ಮ್ಯಾಲ ನಾ ಕುಂತೇನ ಹೊತ್ತ ಕೈಯ ಮಾರ, ನಾಳಿಗೆ ನಮ್ಮ ಊರ ಜಾತರೆ ಬಲು ಬಾರಿ ತೇರ, ಬ್ಯಾಳಿಗೆ ನೀರ ಹಾಕಬೇಕ ನಾ ಕೋಳಿ ಕೂಗುದಕ್ಕ, ನಾಳಿಗೆ ಹೋಳಿಗಾಗುದಕ್ಕ, ನಾಳಿಗೆ ಹೋಳಿಗಾಗುದಕ್ಕ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಸರ್. ಇನ್ನೇನಿಲ್ಲ ಕಡೆಗೆ ಲೆಮನ್ ಒಂದು ಹಾಕಿ. ಮತ್ತೆ ಹಾಕಿ, ಇನ್ನ ಇದೆ ಕೆಲಸ ಅದಕ್ಕೆ. ಕಡೆಯದಾಗಿ ಈಗ ಕಡಲೆ ಬೀಜದ ಪೌಡರ್ ಹಾಕಬೇಕು. ಹಾಕು. ಹುರಿದಿದ್ದ ಕಡಲೆ ಬೀಜದ ಪೌಡರ್. ಸದ್ಯ ಮರ್ತೋಳಿಲ್ವ? ಅದೇ ನಮ್ಮ ಪುಣ್ಯ. ಹಾಕ್ಬಿಡಿ. ಹಾಕಿ, ಚೆನ್ನಾಗಿರ್ತದೆ. ಎಷ್ಟು ಹಾಕಿದ್ರು ಚೆನ್ನಾಗಿರುತ್ತೆ. ಸಾಕು ಸರ್. ಸಾಕಾ? ನಿಮ್ಮೂರ ಕಡೆ ಮಾಡ್ತಾರೇನೆ? ಹೌದ್ರಿ ಸರ್. ನೀವು ಫಸ್ಟ್ ಟೈಮ್ ಅಲ್ರಿ ಸರ್ ಟೇಸ್ಟ್ ನೋಡು? ಹೌದು, ಇದು ಫಸ್ಟ್ ಟೈಮೇ. ಸರ್ ಇದಕ್ಕೆ ಇನ್ನೂ ಟೇಸ್ಟ್ ಬರ್ಬೇಕಂದ್ರೆ ಇದು ಕಾರ್ನ್ ಹಾಕ್ಬೋದು ಸರ್. ಓಕೆ. ಬಟಾಣಿ ಬದಲಾ? ಬಟಾಣಿನೂ ಹಾಕೊಂಡು ಕಾರ್ನೂ ಹಾಕ್ಬೋದು. ಓಕೆ. ಚಿಕ್ಕ ಮಕ್ಕಳಿಗೆಲ್ಲ ಮಾಡ್ಬೇಕಂದ್ರೆ. ಓಕೆ. ಮೇಲೆ ಸ್ವಲ್ಪ ತುಪ್ಪ ಹಾಕಿ. ಸರ್ ಬಿಸಿ ಬಿಸಿಯಾದ ಜೋಳದ ಹಿಟ್ಟಿನ ಒಗ್ಗರಣೆ ರೆಡಿ ಆಗಿದೆ. Okay. ಟೇಸ್ಟ್ ಮಾಡಿ ಹೇಳಿ ಸರ್. ಸಂಗೀತ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜೋಳದ ಹಿಟ್ಟಿನ ಒಗ್ಗರಣೆನ ಮಾಡಿ ಕೊಟ್ಟಿದ್ದಾರೆ. ಜೋಳದ ಹಿಟ್ಟು ಹಾಕಿದ್ದು ಅದೇ ಉಪ್ಪಿಟ್ಟು ಥರ ಕಾಣ್ತಾ ಇದೆ. ಉಪ್ಪಿಟ್ಟಲ್ಲ, ಇದು ಜೋಳದ ಹಿಟ್ಟಿಂದ ಮಾಡಿರ್ತಕ್ಕಂಥದ್ದು. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ ಮುಳ್ಳಿ ಅಂತ ಹೇಳಿದರೆ ಇದನ್ನು ಯಾವ ರೀತಿ ಮಾಡಿದ್ರು ಸಂಗೀತ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಜೋಳದ ಹಿಟ್ಟಿನ ಒಗ್ಗರಣೆ ಮಾಡ್ಕೊಳ್ಳಿ. ಜೋಳದ ಹಿಟ್ಟಿನ ಒಗ್ಗರಣೆ ಮಾಡುವ ವಿಧಾನ: ಒಂದು ಬೌಲ್ಗೆ ಜೋಳದ ಹಿಟ್ಟು, ನೀರು ಹಾಕಿ ಕಲಸಿಕೊಳ್ಳಿ. ಮಿಕ್ಸಿ ಜಾರ್ಗೆ ಹುರಿದ ಕಡಲೆಕಾಯಿ ಬೀಜ ಹಾಕಿ ಪುಡಿ ಮಾಡಿಕೊಳ್ಳಿ. ಬಾಣಲಿಗೆ ಎಣ್ಣೆ ತುಪ್ಪ ಹಾಕಿ ಅದು ಕಾದ ನಂತರ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಹುರಿದು ಕರಿಬೇವು, ಹಸಿ ಮೆಣಸಿನಕಾಯಿ, ಕ್ಯಾರೆಟ್, ಹುರುಳಿಕಾಯಿ, ಹಸಿ ಬಟಾಣಿ, ಆಲೂಗಡ್ಡೆ, ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಉಪ್ಪು, ಅರಿಶಿನ, ನೀರು ಹಾಕಿ ಬೇಯಿಸಿ. ಇದಕ್ಕೆ ನೀರಿನಲ್ಲಿ ಕಲಸಿದ ಜೋಳದ ಹಿಟ್ಟಿನ ಮಿಶ್ರಣ ಹಾಕಿ ಚೆನ್ನಾಗಿ ಬೇಯಿಸಿ ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ಕಡಲೆಕಾಯಿ ಬೀಜದ ಪುಡಿ, ತುಪ್ಪ ಹಾಕಿ ಮಿಕ್ಸ್ ಮಾಡಿದರೆ ಜೋಳದ ಹಿಟ್ಟಿನ ಒಗ್ಗರಣೆ ತಿನ್ನಲು ರೆಡಿ. ಏನು ಮಗಳ ಹೆಸರು ಸಂಗೀತ ಅವರೇ? ಸಂಜನಾ ಸರ್. ಸಂಜನಾ, ಶಾಂತ, ಶಾಂತೇಶ್, ಭಿಕ್ಷಾವತಿ ಮಾಡಿ. ಭಿಕ್ಷಾವತಿ ಮೇಡಮ್. ಓಕೆ. ಟೇಸ್ಟ್ ಮಾಡ್ಬಿಡೋದಾ? ಟೇಸ್ಟ್ ಮಾಡಿ ಹೇಳಿ ಸರ್. ಗಟ್ಟಿ ಗಟ್ಟಿ ಪೇಸ್ಟ್ ಥರ ಆಗ್ಬಿಡುತ್ತಾ ಸ್ವಲ್ಪ ಹೊತ್ತು ಬಿಟ್ರೆ? ಇಲ್ಲ ಇಲ್ಲ, ಹಿಂಗೆ ಇರುತ್ತಾ? ಮೆತ್ತಗನೇ ಇರುತ್ತೆ. ಇರುತ್ತಾ? ಇರುತ್ತೆ ಸರ್. ನಾವು ತಿಂದೇ ಇಲ್ಲ ಬಿಡಿ ಇದನ್ನ. ಹೌದಾ ಸರ್? ನೋವೇ. ಅಕಸ್ಮಾತ್ ತಿನ್ಬಿಟ್ಟಿದ್ರೆ ನಿಮಗೆ ಇದು ಮಾಡಕ್ ಬಿಡ್ತಾರೆ. ಹಾಂ. ಚೆನ್ನಾಗಿದೆನಾ ಸರ್? ಉಪ್ಪೆಲ್ಲ ಕರೆಕ್ಟ್ ಆಗಿದೆನಾ? ಒಂದೇ ಸ್ಪೂನ್ ತಿಂದ ತಕ್ಷಣ ಹೇಳಕ್ಕಾಗಲ್ಲಮ್ಮ.
ಈ ಸೈಡ್ಸ್ ಏನು ಕೊಡ್ತೀರಾ ಇದಕ್ಕೆ? ಸೈಡ್ಸ್ ಏನು ಬೇಡ ಸರ್, ಬೇಕಂದ್ರೆ ಕೊಬ್ಬರಿ ಚಟ್ನಿ ಇಲ್ಲ ಪುದೀನ ಚಟ್ನಿ ಏನಾದರೂ ಹಾಕೋದು. ಸೈಡ್ಸ್ ಆ್ಯಕ್ಚುಲಿ ಏನು ಬೇಡ ಅನಿಸುತ್ತೆ. ಚೆನ್ನಾಗಿದೆ. ಉಪ್ಪಿಟ್ಟು ಬೇಜಾರಾದಾಗ ಇದು ಮಾಡ್ಕೋಬೋದು. ಹಾಂ ಸರ್, ಬಟ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಇದು. ಆರೋಗ್ಯಕ್ಕೆ ಒಳ್ಳೆಯದು. ಆ ಕಡಲೆಕಾಯಿ ಬೀಜ ಹಾಕಿರೋದೇ ಫ್ಲೇವರ್ ಇದಕ್ಕೆ. ಹಾಂ, ಕಡಲೆಕಾಯಿ ಬೀಜ ಹಾಕಲೇಬೇಕು. ಹ್ಞೂ. ಇಲ್ಲಿ ಬರೀ ರಾಗಿ ಮುದ್ದೆ ಅಷ್ಟೇ ಮಾಡ್ತಾರೆ ಸರ್. ನಮ್ಮ ಕಡೆ ಎಲ್ಲ ಇದು ಚಳಿಗಾಲ ಮಳೆಗಾಲದಲ್ಲೆಲ್ಲ ಜಾಸ್ತಿ ಮಾಡ್ತಾ ಇರ್ತೇವೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದು ಒಳ್ಳೆ ಹೊಸ ಅಡುಗೆ ತೋರಿಸ್ಕೊಟ್ಟಿದ್ದೀರಾ, ಭಾಳ ಖುಷಿ ಆಯಿತು. ನಿಮಗೆ ರವಿ ಮಸಾಲದವರ ಆಕರ್ಷಕ ಗಿಫ್ಟ್ ಹ್ಯಾಂಪರ್. ಓಕೆ ಸರ್. ಓಕೆ, ಜೊತೆಗೆ ಶ್ರೀಕೃಷ್ಣ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು ಸರ್. ಕೂದಲಿನ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ನಮ್ಮ ರಿಷಿಕೇಶ್ ಭೃಂಗ ಏರ್ ಆಯಿಲ್ನ ಬಳಸಿ, ಜೊತೆಗೆ ಒಂದು ಹರ್ಬಲ್ ಶಾಂಪೂ ಇದೆ, ಇದನ್ನು ಹಾಕ್ಕೊಳ್ಳಿ. ಥ್ಯಾಂಕ್ ಯು ಸರ್. ಯುನಿಬಿ ಕುಕ್ಕೀಸ್ ಅವರು ಕುಕ್ಕೀಸ್ನ ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ನಿಮ್ಮ ಮಗಳಿಗೆ ಕೊಟ್ಬಿಡೋಣ ತೋಚಿನ. ನೋಡಿ, ಅಲ್ಲಿರೋ ಲಕ್ಷ್ಮಿಗೆ ಇಲ್ಲೊಂದು ಲಕ್ಷ್ಮಿ ಬಂದಿದೆ. ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಲಕ್ಷ್ಮಿನ ಬೆಳ್ಳಿ ಲಕ್ಷ್ಮಿನ ಕೊಟ್ಟಿದ್ದಾರೆ, ತಗೊಳ್ಳಿ. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಓಕೆ ಸರ್. ಇದಲ್ಲದೆ ಮಯಾಸ್ ಅವರು ಬೇಲ್ಬಾರನ್ನು ಕೊಟ್ಟಿದ್ದಾರೆ, ತಗೊಳ್ಳಿ. ಓಕೆ ಸರ್. ಶ್ರೀನಿಧಿ ಪಬ್ಲಿಕೇಶನ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಗ್ಗರಣೆ ಡಬ್ಬಿಯ 3ನೇ ಪುಸ್ತಕ, ಅದ್ಭುತವಾದಂಥ ರೆಸಿಪಿ ಪುಸ್ತಕ, ಹಬ್ಬದ ಅಡುಗೆ ಪುಸ್ತಕನ ಕೊಡ್ತಾ ಇದ್ದಾರೆ. ಇದು ನಿಮಗೋಸ್ಕರ, ತಗೊಳ್ಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು. ವಿಶೇಷವಾದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೇಡಮ್. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಸುಜಾತ. ಸುಜಾತ ಅವ್ರು ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಯಜಮಾನ್ ಏನ್ ಮಾಡ್ತಾರೆ? ಬಾಷ್ ಕಂಪ್ನಿಲಿ ವರ್ಕ್ ಮಾಡ್ತೀನಿ. ವಾಶ್ ಮೈಕೋದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಡ್ಗೋಡಿಲಿದ್ದೀರಾ? ಇದ್ದೀರಾ? ಆಡ್ಗೋಡಿ. ಆಡ್ಗೋಡಿ ಇದ್ದೀರಾ? ಎಷ್ಟು ಜನ ಮಕ್ಕಳು? ಇಬ್ರು. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಏನ್ ಮಾಡ್ತಿದ್ರಿ ನೀವು? ನಾನು ನುಗ್ಗೆ ಸೊಪ್ಪಿನ ರೊಟ್ಟಿ, ನುಗ್ಗೆಕಾಯಿ ಫ್ರೈ. ನುಗ್ಗೆಕಾಯಿ ಫ್ರೈ, ನುಗ್ಗೆ ಸೊಪ್ಪಿನ ರೊಟ್ಟಿ ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ? ನುಗ್ಗೆ ಸೊಪ್ಪಿನ ರೊಟ್ಟಿ, ನುಗ್ಗೆಕಾಯಿಯ ಫ್ರೈ. ಬೇಕಾಗುವ ಸಾಮಗ್ರಿಗಳು: ನುಗ್ಗೆ ಸೊಪ್ಪು, ನುಗ್ಗೆಕಾಯಿ, ಅಕ್ಕಿ ಹಿಟ್ಟು, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಶುಂಠಿ, ಕಡಲೆಕಾಯಿ ಬೀಜ, ಚಕ್ಕೆ, ಲವಂಗ, ಕಾಳುಮೆಣಸು, ಸಾಸಿವೆ, ಜೀರಿಗೆ, ಅರಿಶಿನ, ಕರಿಬೇವು, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ಫಸ್ಟ್? ನಂಗೆ ಒಂದು ಬಾಣ್ಲಿ ಕೊಡಿ. ಇದನ್ನ ಮಾಡ್ಬಿಡೋಣ, ಫ್ರೈ ಮಾಡ್ಕೊಳ್ಳೋಣ. ಸಾಕಲ್ಲ? ಹಾ, ಸಾಕು. ಎಣ್ಣೆ ಬೇಕಾ? ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಸ್ವಲ್ಪ ಜೀರಿಗೆ, ಹಸಿಮೆಣಸಿನ್ಕಾಯಿ. ಓಕೆ. ನಿಮ್ಗೆ ಖಾರ ಬೇಕಲ್ಲ, ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿನೇ ಹಾಕಿ. ಅಡಿಗೆ ಖಾರ ಇದ್ರೆ ಸಾಕು. ಎಸ್. ಸ್ವಲ್ಪ ಕರಿಬೇವು. ಓಕೆ. ಓಕೆ. ನುಗ್ಗೆ ಸೊಪ್ಪು ಹಾಕೊಳ್ಳಿ. ತೊಳೆದು ಇಟ್ಕೊಂಡಿದ್ದೀವಿ. ಕೈಗಿರಲ್ವೇನ್ರಿ ಸುಜಾತ? ಏನ್ರಿ ಕೈಗಿರಲ್ವಾ ಇದು? ಕಹಿನ ನೋಡಿ ಇನ್ನೊಂದ್ಸಲಿ ತಿನ್ಬಿಟ್ಟು ಇರಲ್ವಾ? ಸುಜಾತ ಎಷ್ಟು ಚೆನ್ನಾಗಿದೆ ನುಗ್ಗೆ ಸೊಪ್ಪಿನ ರೊಟ್ಟಿ ಅಂತ ಹೇಳ್ತೀರಾ ನೀವೇ? ಹಂಗಂತೀರಾ? ಹೌದು, ಅದಕ್ಕೆ ಇದನ್ನ ಮಾಡ್ತಾ ಇದೀನಿ. ಎಲ್ಲರೂ ಬಾಯ್ ಬಿಡ್ತಾರೆ, ಹೌದಾ ನುಗ್ಗೆ ಸೊಪ್ಪಿನ ರೊಟ್ಟಿನ ಅಂತ. ಬಾಯ್ ಬಿಡಲ್ಲ, ಬಾಯ್ ಬಿಟ್ಕೊಂಡು ನೋಡ್ತಾರೆ. ಅದೇ ಅದಕ್ಕೆ ಹೇಳಿದ್ದು. ಓಕೆ. ಅದಕ್ಕೆ ಅದಕ್ಕೆ ಸ್ಪೆಷಲ್ ಆಗಿದೆ, ಓಕೆ, ಮಾಡೋಣ ಅಂತ. ತರ್ತೀರಾ ರೊಟ್ಟಿ? ಲಟ್ಟಿಸ್ತೀರಾ? ತಟ್ತೀನಿ. ಮಗಳ ಹೆಸರೇನು? ವರ್ಷ ಎಸ್ ಪೂಜಾರ್. ಪೂಜಾರಿ ನಿಮ್ಮ ಯಜಮಾನ್ ಹೆಸರಾ? ಸರ್ನೇಮು. ಯಾವ ಊರ್ ಕಡೆಯವರು? ನಾವು ಸಿರಾ ಕಡೆ. ಸಿರಾ ಕಡೆ ಪೂಜಾರ್ ಬರ್ತಾರ? ಮನೆ ದೇವ್ರದ್ದು ಪೂಜಾರು ಮನೆತನ ಬರುತ್ತೆ ನಮ್ದು. ಅದಕ್ಕೆ ಪೂಜಾರ ಅಂತ ಇಟ್ಟಿದ್ದೀವಿ. ವೆರಿ ಗುಡ್. ಮಗನ ಹೆಸರು? ಪರಿಣಿತ್ ಎಸ್ ಪೂಜಾರ್. ಪರಿಣಿತ್ ಎಸ್ ಪೂಜಾರ. ಆಗಿದೆ ಅದು. ಓಕೆ, ಬಿಡಿ. ಇದನ್ನ ಸ್ವಲ್ಪ ಕಡಲೆ ಬೀಜದ ಪೌಡರ್ ಹಾಕೊಳ್ಳೋಣ ಇದಕ್ಕೆ. ಹಾಕೊಳ್ಳಿ. ಆಗಿದೆ, ಆಫ್ ಮಾಡಿ. ಆಗಿದೆಯಾ? ಇದು ಆಫ್ ಮಾಡೋದಾ? ಓ ಎಸ್. ಎಸ್. ಕಡಲೆ ಬೀಜದ ಪೌಡ್ರು. ಓಕೆ. ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಈಗ. ಏನು ಸ್ಟೇಜ್ ಮಾಡಿ ನೀವು ಮಾಡೋದು? ಅವ್ರನ್ನೇ ಕೇಳಬೇಕು. ಪಾಪ, ಅವ್ರು ಬೆಳಗ್ಗೆ ಹೋದ್ರೆ ಅಲ್ಲೇ ಊಟ ಟಿಫನ್ ಆಗುತ್ತೆ, ಮಧ್ಯಾಹ್ನ ಶಿಫ್ಟ್ ಅಲ್ಲಿ ಅಲ್ಲೇ ರಾತ್ರಿ ಊಟ ಆಗುತ್ತೆ. ಇನ್ ಯಾವಾಗ ಅಡಿಗೆ ಊಟ ಮಾಡ್ತೀರಾ ನಿಮ್ಮ ಹತ್ರ ಅಂತ ಕೇಳ್ತಾ ಇದ್ದೀನಿ. ಮಧ್ಯಾಹ್ನ ಬಂದ್ಮೇಲೆ ಟಿಫನ್ನು, ರಾತ್ರಿಗೆ ಮತ್ತೆ ಊಟ. ಪಾಪ. ಫಸ್ಟ್ ಶಿಫ್ಟ್ ಅಲ್ಲಿ ಇದ್ದಾಗ, ಓಕೆ. ಸೆಕೆಂಡ್ ಶಿಫ್ಟ್ ಅಲ್ಲಿ ಇದ್ದಾಗ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗ್ತಾರೆ, ಬೆಳಗ್ಗೆ ತಿಂಡಿ ತಿಂತಾರೆ. ನೈಟ್ ಶಿಫ್ಟ್ ಇದ್ದಾಗ 3 ಹೊತ್ತು ತಿಂತಾರೆ. ಯಾಕೆ ನಾವೇನು ಮಾಡೋದಿಲ್ಲ ಅಂತ ಹೇಳ್ತಿದ್ದೀರಲ್ಲ? ಕ್ಯಾಂಟೀನ್ ಇದೆಯಲ್ಲ ಅದಕ್ಕೋಸ್ಕರ. ಕ್ಯಾಂಟೀನ್ ಇದೆ, ಯಾರಾದ್ರೂ ಒಪ್ಕೊಳ್ತಾರಾ ನೀವು ಚೆನ್ನಾಗಿ ಮಾಡ್ತೀರಾ ಅಂತ? ನೀವು ನಿಮ್ಮ ಹೆಂಡತಿ ಮಾಡಿದಾಗ ನೀವು ಚೆನ್ನಾಗಿದೆ ಅಂತ ಒಪ್ಕೊಳ್ತೀರಾ?
ಕೋಟಿ ಕೋಟಿ ಜನದ ಮುಂದೆ ಒಪ್ಕೊಂಡಿದೀವಿ ಈ ಅದ್ 6 ಕೋಟಿ ಜನದ ಮುಂದೆ ಒಪ್ಕೊಂಡಿದೀರಿ. ಟಿವಿ ಮುಂದೆ ನಿಂತ್ಕೊಂಡು ಹೇಳೋದಕ್ಕೆ ಇದ್ರಲ್ಲಿ ಟಿವಿ ಇದೆ ಇಲ್ಲಿ. ಈ ಅಲ್ಲ ಶೂಟಿಂಗ್ ಅಲ್ಲಿ ಇವಾಗ ಏನು ನಿಮ್ ಯಜಮಾನ್ರು ನೀವ್ ಮಾಡಿದ್ ಒಪ್ಕೊಂಡಿಲ್ಲ ಅಷ್ಟೇ ತಾನೇ? ಒಪ್ಪಲ್ಲ ಅವರು. ಅಯ್ಯೋ ಕರ್ಮೆ ಸರ್, ಕ್ಯಾಂಟೀನ್ ಊಟ ಮಾಡ್ಕೊಳ್ಳಿ ಸರ್. ಓಕೆ ಬಿಡಿ ಹೇಳಾಕ್ ಬಿಡಿ ನಾವು ಹೇಳಿ. ಇನ್ನೇನ್ ಓಕೆ ಫ್ರೈಡ್ ಮಾಡೋಣ. ಪಾನ್ ಇಟ್ಬಿಡಿ ನಂಗೆ. ಏನು 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 ಏನ್ ಮಾಡಿ ಕುಕ್ಕರ್ ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಹಸಿಮೆಣಸಿನ್ಕಾಯಿ ಹಾಕ್ತಾ ಇದೀನಿ. ಎಸ್. ಆಮೇಲೆ ಈರುಳ್ಳಿ. ಎಸ್. ಆಮೇಲೆ ಟೊಮೆಟೊ ಸ್ಮಾಲ್ ಆಗಿ ಚಾಪ್ ಆಗಿರೋಂಥದ್ದು ಫ್ರೈ ಆಗಲಿ. ಮಲ್ಲಿ ವೆಜ್ಜಾ ನಾನ್ ವೆಜ್ಜಾ ಸುಜಾತಾ? ವೆಜ್ಜು. ಪ್ಯೂರ್ ವೆಜ್ಜಾ? ಎಸ್. ಪೂಜಾರವರು? ಹೌದು. ಸ್ವಲ್ಪ ಸಾಲ್ಟ್ ಹಾಕೋಣ, ಬೇಗ ಇದಾಗುತ್ತೆ. ಹಾಕಿ. ಎಸ್. ಶುಂಠಿ ಹಾಕ್ತಾ ಇದ್ದೀನಿ ಪೇಸ್ಟು. ಶುಂಠಿ ಪೇಸ್ಟ್ ಅಲ್ಲ, ಶುಂಠಿನ ತುರಿದಿರೋ ಅಂತ ಶುಂಠಿ. ಸ್ವಲ್ಪ ಅರಿಶಿನ ಪೌಡರ್. ರವಿ ಅವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕು. ಆಮೇಲೆ ಅಷ್ಟೇ ಅಷ್ಟೇ. ನುಗ್ಗೆಕಾಯಿ ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್. ಅದಲ್ದು ಫ್ರೈ ಮಾಡ್ತಾ ಇರಿ. ನಾ ಅದಕ್ಕೆ ಮಸಾಲಾ ಪೌಡ್ರ್ ಪ್ರಿಪೇರ್ ಮಾಡ್ಕೊಳ್ತೀನಿ. ಮಸಾಲಾ ಪೌಡರ್ ಬೇರೆ ಹಾಕ್ತೀರಿ ಇದಕ್ಕೆ? ಮೆಣಸು. ಮೆಣಸು ಇದೇ ಖಾರ ಬರೋದು ಮೆಣಸೇನೆ. ಓಕೆ ಮೇಡಮ್. ಜಾಸ್ತಿ ಹಾಕೊಳ್ತಾ ಇದ್ದೀನಿ. ಓಕೆ. ಮೆಣಸಾದ ನಂತರ ಚಕ್ಕೆ. ಆಮೇಲೆ ಲವಂಗ. ಇದೇನು ರೊಟ್ಟಿ ಜೊತೆ ತಿನ್ನಕ್ಕಾಗುತ್ತಾ? ಇಲ್ಲಪ್ಪ, ಮತ್ತೆ ರೊಟ್ಟಿಗೆ ಕಾಯಿ ಚಟ್ನಿ. ಮತ್ತೆ ಇದೇನ್ ಕಾಂಬಿನೇಷನ್ ನೀವು ಮಾಡ್ತಾ ಇರೋದು? ಇದು ಜೊತೆಗೆ ಇರ್ಲಿ ಅಂತ ಅಷ್ಟೇ. ಇದಕ್ಕೊಂದು ಕಾಂಬಿನೇಷನ್ ಅಲ್ವಾ? ಅಲ್ಲ, ಸ್ವಲ್ಪ ಹಾಕ್ತಾ ಇದೀನಿ, ಸಾಲ್ದ ಬರುತ್ತೇನೋ ಅಂತ ಅಷ್ಟೇ. ನೀರು ಹಾಕ್ತೀರಾ? ಸ್ವಲ್ಪ ನೀರು. ಎಸ್, ತಗೊಳ್ಳಿ. ಕ್ಲೋಸ್ ಮಾಡೋದಾ? ಓಕೆ. ಎಷ್ಟು ವಿಷಲ್ ಬೇಕಾಗುತ್ತೆ ಇದು? ಒಂದೇ ಒಂದು, ಜಾಸ್ತಿ ಆದ್ರೆ ಎಲ್ಲ ಫುಲ್ ಕದ್ರೋಗ್ಬಿಡುತ್ತೆ ಆಮೇಲೆ. ಓಕೆ. ಅದಕ್ಕೆ ನುಗ್ಗೆ ಸೊಪ್ಪು ಇದನ್ನ ಕಲ್ಸ್ಕೊಳ್ಳೋಣವಾ? ಕಲಸಿ, ದಯವಿಟ್ಟು ಕಲಸಿ. ಇಲ್ಲಿ ನುಗ್ಗೆಕಾಯಿ ಫ್ರೈ ರೆಡಿ ಆಗ್ತದೆ, ಅಲ್ಲಿ ನುಗ್ಗೆ ಸೊಪ್ಪಿನ ರೊಟ್ಟಿ ರೆಡಿ ಆಗ್ತದೆ. ಎಣ್ಣೆ ಹಾಕ್ತೀರಾ ಅದಕ್ಕೇನಾರು? ಹೌದು. ಬೇಕಾ ಎಣ್ಣೆ? ಹೌದು, ಎಣ್ಣೆ ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮೇಡಮ್, ಇದು ಆಫ್ ಮಾಡ್ತಾ ಇದ್ದೀನಿ. ಓಕೆ ಸರ್. ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀವಿ. ಅದ್ಭುತವಾಗಿರುವಂಥ ಈ ನುಗ್ಗೆಕಾಯಿಯ ಫ್ರೈ ಜೊತೆಗೆ ನುಗ್ಗೆ ಸೊಪ್ಪಿನ ರೊಟ್ಟಿ. ಎತ್ತಣದಿಂದ ಸಂಬಂಧವಯ್ಯ ಸುಜಾತಮ್ಮ. ನುಗ್ಗೆ ಸೊಪ್ಪಿನ ರೊಟ್ಟಿಗೆ ಕಾಯಿ ಚಟ್ನಿ. ಅದಕ್ಕೊಂದು ಮಾಡ್ಬೇಕು ಇವಾಗ ನೀವು. ಏನ್ ಬೇಡ. ಮತ್ತೆ ಹೆಂಗ್ ತಿನ್ನೋದು ನಾವು? ತುಪ್ಪ. ತುಪ್ಪದಲ್ಲೆಲ್ಲ ತಿನ್ನಕ್ಕಾಗುತ್ತೇನ್ರಿ? ಅವಾಗ ಚಟ್ನಿಗೆ ಬೆಲೆನೇ ಇರ್ತಾರಿಲ್ಲ. ಎಲ್ಲ ಇಂಥದ್ದು ಹೇಳಿ ನೀವು ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ಸುಜಾತ? ಮಕ್ಳದ್ದು ಓದಿಸೋದಿರುತ್ತೆ. ಎಲ್ಲರೂ ಮಾಡ್ತಾರೆ, ಅದು ಬಿಟ್ಬಿಡ್ರಿ ಹೇಳ್ರಿ. ಡ್ರಾಯಿಂಗ್ ಮಾಡ್ತೀನಿ. ಮನೆಯೆಲ್ಲ ಬರ್ದಾಕೊಂಡಿದ್ದೀರಾ ಡ್ರಾಯಿಂಗ್ನ? ಏನಿಲ್ಲ, ಒಂದೇ ಒಂದು ಮಾಡಿ ಹಾಕಿದ್ದೀನಿ ಅಷ್ಟೇ. ಒಂದೇ ಒಂದು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 13 ವರ್ಷ. 13 ವರ್ಷಕ್ಕೆ ಒಂದು ಡ್ರಾಯಿಂಗು ಬೇಕಾದಷ್ಟು ಆಯ್ತು ಬಿಡ್ರಿ. ಅಲ್ಲ ರೀ, ಪೇಪರಲ್ಲಿ ಮನೇಲಿ ಮಾಡಿ ಇಟ್ಕೊಳ್ತಿರ್ತೀನಿ. ಮನೆಗೆ ಹಾಕಿರೋದು ಒಂದೇ ಅಲ್ಲ, ಮನೇಲಿ ಹಾಕಿರೋದು ಒಂದೇ ಫ್ರೇಮ್ ಹಾಕಿ ಕಟ್ಟಾಕ್ಸಿ ಒಂದು ಹೋಗ್ಲಿ ಪಾಪ. ವೆರಿ ಗುಡ್. ಈ ನುಗ್ಗೆಕಾಯಿ ಫ್ರೈ ಮಾಡಕ್ಕೆ ಯಾರು ಹೇಳ್ಕೊಟ್ಟಿದ್ದು ಸುಜಾತ ಇದು ನಿಮಗೆ? ಅದು ನಮ್ಮ ಹೊಸ ಅಮ್ಮ ರುಚಿ ಹೇಳ್ಕೊಟ್ಟಿದ್ದು. ನಿಮ್ಮ ಅಮ್ಮ ಹೇಳ್ಕೊಟ್ಟಿದ್ದಾ? ನುಗ್ಗೆಕಾಯಿ ಹಾಕೊಳ್ಳಿ. ನುಗ್ಗೆಕಾಯಿ ರೆಡಿ ಇದೆಯಾ? ನುಗ್ಗೆಕಾಯಿ ಫ್ರೈ ಹಾ ರೆಡಿ ಆಗಿದೆ. ಅಮ್ಮನ ಮನೆ ಇರೋದಿಲ್ಲಿ? ಲಗ್ಗೆರೆ ಕ್ರಾಸ್. ಲಗ್ಗೆರೆ ಕ್ರಾಸಲ್ಲಿ. ಓಕೆ. ನಿಮ್ಮ ಅಮ್ಮನ ಸ್ಟೈಲಿಂದ ಅದು ಹೌದು. ನುಗ್ಗೆಕಾಯಿಯ ಫ್ರೈ. ತುಪ್ಪ ಹಾಕಿ ಸ್ವಲ್ಪ. ಹಾಕೊಂಡ ನುಗ್ಗೆಕಾಯಿಯ ಫ್ರೈ ಜೊತೆಗೆ ನುಗ್ಗೆ ಸೊಪ್ಪಿನ ರೊಟ್ಟಿ. ತಗೊಳ್ಳಿ ಮಮ್ಮಿ, ಟೇಸ್ಟ್ ಮಾಡಿ ಹೇಳಿ. ಓಕೆ, ಟೇಸ್ಟು ಮಾಡಬೇಕು. ನುಗ್ಗೆ ಸೊಪ್ಪಿನ ರೊಟ್ಟಿಯ ಜೊತೆಗೆ ನುಗ್ಗೆ ಸೊಪ್ಪಿನ ಫ್ರೈ. ಇದನ್ನ ನಮ್ಮ ಇವತ್ತು ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ಸುಜಾತ ಅವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ನುಗ್ಗೆಕಾಯಿ ಫ್ರೈ ಮಾಡ್ಕೊಳ್ಳಿ. ನುಗ್ಗೆ ಸೊಪ್ಪಿನ ರೊಟ್ಟಿ ನುಗ್ಗೆಕಾಯಿಯ ಫ್ರೈ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ಹುರಿದ ಕಡಲೆಕಾಯಿ ಬೀಜ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಸಾಸಿವೆ, ಈರುಳ್ಳಿ,
ಜೀರಿಗೆ, ಹಸಿಮೆಣಸಿನಕಾಯಿ, ಕರಿಬೇವು, ನುಗ್ಗೆ ಸೊಪ್ಪು ಹಾಕಿ ಚೆನ್ನಾಗಿ ಹುರಿದು ಕಡಲೆಕಾಯಿ ಬೀಜದ ಪುಡಿ, ಉಪ್ಪು, ಅಕ್ಕಿ ಹಿಟ್ಟು ಹಾಕಿ ಬಾಡಿಸಿ. ಇದಕ್ಕೆ ನೀರು ಹಾಕಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಸಿಕೊಂಡು ರೊಟ್ಟಿಯಂತೆ ತಟ್ಟಿ ಕಾದ ತವಾಗೆ ಹಾಕಿ ಎರಡೂ ಕಡೆ ಬೇಯಿಸಿ. ಮಿಕ್ಸಿ ಜಾರ್ಗೆ ಕಾಳುಮೆಣಸು, ಚಕ್ಕೆ, ಲವಂಗ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ತುರಿದ ಶುಂಠಿ, ಅರಿಶಿನ, ನುಗ್ಗೆಕಾಯಿ, ತಯಾರಿಸಿಕೊಂಡ ಚಕ್ಕೆ, ಲವಂಗ, ಕಾಳುಮೆಣಸಿನ ಪುಡಿ, ಉಪ್ಪು, ನೀರು ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಈಗ ನುಗ್ಗೆ ಸೊಪ್ಪಿನ ರೊಟ್ಟಿ, ನುಗ್ಗೆಕಾಯಿಯ ಫ್ರೈ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಜಾತ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂಥ ನುಗ್ಗೆ ಸೊಪ್ಪಿನ ರೊಟ್ಟಿಯ ಜೊತೆಗೆ ನುಗ್ಗೆಕಾಯಿಯ ಫ್ರೈಯನ್ನು ಮಾಡಿಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ಬೋದಾ ಸುಜಾತ ಅವರೇ? ಮಾಡಿ ಸರ್. ಯಾಕೆ ಚೆನ್ನಾಗಿದೆ? ಇನ್ನೂ ಸ್ವಲ್ಪ ನುಗ್ಗೆ ಸೊಪ್ಪು ಹಾಕಬೇಕಾಯ್ತು, ಕಮ್ಮಿ ಹಾಕ್ಬಿಟ್ಟಿದ್ವಿ. ಯಾಕೋ? ಸಾಕೇನೋ ಅಂದ್ಕೊಂಡೆ. ಟೊಮೆಟೊ ಹಾಕಲ್ಲ ಇದಕ್ಕೆ ನೀವು? ಹಾಕಿದ್ದೀನಲ್ಲ. ಇನ್ನೂ ಜಾಸ್ತಿ ಹಾಕಿ. ಹಾಕ್ತೀನಿ. ಬಟ್ ಇದಕ್ಕೂ ಏನು ಸಂಬಂಧ ಇಲ್ಲ. ಕಾಯಿ 2 ಚಟ್ನಿ. ಐಟಮ್ ತೋರಿಸಿರಷ್ಟೇ. ಇದು ಕಾಯಿ ಚಟ್ನಿಗೆ ಚೆನ್ನಾಗಿರುತ್ತೆ, ಇದು ಬೇಳೆ ಸಾರಿ ಪಕ್ಕಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ. ಓಕೆ, ನೋ ಪ್ರಾಬ್ಲಮ್. ಚೆನ್ನಾಗಿದೆಯಾ? ಹ್ಮ್, ಕರುಮ್ ಕರುಮ್ ಅಂತ ಇರುತ್ತೆ. ಹಾಗೆ ಇನ್ನು ಫುಲ್ ರೋಸ್ಟ್ ಆದರೆ ಅದು ಕಡಲೆಕಾಯಿ ಬೀಜ ಹಾಕಿದ್ರೆ ರೇಟು. ರವಿ ಮಸಾಲದವರು ಬಹುಮಾನಗಳನ್ನ ಕೊಡ್ತಾರೆ. ರವಿ ಮಸಾಲ ಅವರು ನಿಮಗೋಸ್ಕರ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಯುನಿಬಿಕ್ ಅವರು ಕುಕೀಸ್ ಅನ್ನ ಕೊಡ್ತಾ ಇದ್ದಾರೆ. ಕುಕೀಸ್ ಬೇಕು, ಕುಕೀಸ್ನ ತಿನ್ಬೇಕು ಅಂದ್ರೆ ಒಂದೇ ಒಂದು ಹೆಸರು, ಅದು ಯುನಿಬಿಕ್ ಕುಕೀಸ್ ನಿಮಗೋಸ್ಕರ. ಜೊತೆಗೆ ಶ್ರೀಕೃಷ್ಣ ತುಪ್ಪ, ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಶ್ರೀಕೃಷ್ಣ ಗೀಯ ಜೊತೆಗೆ ಅದ್ಭುತವಾಗಿರುವಂತ ಸ್ವೀಟ್ಸ್ ಅನ್ನ ಕಳಿಸ್ಕೊಟ್ಟಿದ್ದಾರೆ, ನಿಮಗೋಸ್ಕರ ತಗೊಳ್ಳಿ. ಬುಳಿಯಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಬೆಳ್ಳಿ ಲಕ್ಷ್ಮೀನ್ ಕೊಟ್ಟಿದ್ದಾರೆ. ನೋಡಿ, ಲಕ್ಷ್ಮೀನೇ ಬಂದಿದೆ ನಿಮ್ಮ ಮನೆಗೆ ತಗೊಂಡೋಗಿ. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ ಇವರ ಶೋರೂಮ್ ಇದೆ, ಇದು ನಿಮಗೋಸ್ಕರ. ಹಬ್ಬದ ಅಡುಗೆಯ ಭಾಗ 3 ಪುಸ್ತಕ, ಯಾವ ಹಬ್ಬಕ್ಕೆ ಏನು ಅಡುಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅದ್ಭುತವಾದಂಥ ವೆಜ್ ರೆಸಿಪಿಗಳು ಇದರೊಳಗಿದೆ, ಇದು ನಿಮಗೋಸ್ಕರ ತಗೊಳ್ಳಿ. ಇದಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಯಾಸ್ ಅವರು ಬೇಲ್ ಬಾರನ್ನ ಕೊಡ್ತಾ ಇದ್ದಾರೆ, ನಿಮಗೋಸ್ಕರ ಮೇಡಮ್. ವಿಶೇಷವಾದ ಕಾರ್ಯಕ್ರಮದಲ್ಲಿ ಕಟ್ಟೆ ಕಡೆಯದಾಗಿ ಬಂದಿದ್ದಾರೆ, ಬಹಳ ದೂರದಿಂದ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ವಾಣಿಶ್ರೀ. ವಾಣಿಶ್ರೀ, ಏನ್ ಮಾಡ್ಕೊಂಡಿದ್ದೀರಿ? ನಾವು ಅಡ್ವೊಕೇಟ್ ಇದ್ದೀವಿ. ಅಡ್ವೊಕೇಟ್ ಇದ್ದೀರಿ? ಎಲ್ಲಿಂದ ಬಂದಿದ್ದೀರಿ ವಾಣಿಶ್ರೀ? ಹೊಸಪೇಟೆ. ಓಕೆ, ಏನ್ ಮಾಡ್ತಾ ಇದ್ದೀರಾ? ಹೆಸರು ಕಾಳು ಕಟ್ಲೆಟ್. ಹೆಸರು ಕಾಳಿನ ಕಟ್ಲೆಟ್ ಮಾಡಕ್ಕೆ ಏನೇನು ತಂದಿದ್ದೀರಿ? ಹೆಸರು ಕಾಳಿನ ಕಟ್ಲೆಟ್ ಬೇಕಾಗುವ ಸಾಮಗ್ರಿಗಳು: ಹೆಸರು ಕಾಳು, ಕ್ಯಾರೆಟ್, ಆಲೂಗಡ್ಡೆ, ಈರುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಬ್ರೆಡ್ ಕ್ರಮ್ಸ್, ಕಾರ್ನ್ಫ್ಲೋರ್, ಗೋಡಂಬಿ, ಗರಂ ಮಸಾಲ, ಚಿರೋಟಿ ರವೆ, ಉಪ್ಪು, ಎಣ್ಣೆ. ಶುರು ಮಾಡೋಣ? Okay. ಏನ್ ಕೊಡ್ಲಿ ಫಸ್ಟು? ಫಸ್ಟ್ ನಂಗೆ ಒಂದು ಬೌಲ್ ಬೇಕು. ತೊಳಿ. ಇದು ಫಸ್ಟ್ ಹೆಸರು ಕಾಳನ್ನ ಹಾಕ್ಕೊಳ್ತೀನಿ. ಅಡುಗೆ ಮಾಡ್ತೀರಾ ಮನೇಲಿ? ಮಾಡ್ತೀವ್ರಿ. ಗ್ಯಾರಂಟಿ ಮಾಡ್ತೀರೇನು? Okay, ಏನ್ ಸ್ಪೆಷಲ್ ಮಾಡ್ತೀರಿ ಮನೇಲಿ? ಮನೆಯಲ್ಲಿ ಎಲ್ಲ ಹೋಳಿಗೆ ಮಾಡ್ತೀವಿ, ರೊಟ್ಟಿ ಮಾಡ್ತೀವಿ, ಹಾಗೆ ಜೋಳದ ರೊಟ್ಟಿ ತರ್ತೀರೇನು? ಜೋಳದ ರೊಟ್ಟಿ ತಟ್ತೀವಿ. ಕೊಟ್ರೆ ತರ್ತೀರಾ? ಓಎಸ್. ಓಕೆ. ಹೆಸರು ಕಾಳು ಬೇಯಿಸ್ಕೊಂಡಿರಂತ ಹೆಸರು ಕಾಳು ಬೇಯಿಸ್ಕೊಂಡಿದ್ದೀರಿ? ಇದು 4-5 ವಿಷಲ್ ಕೂಗಿಸ್ಕೊಂಡಿದ್ವಿ. ಹೌದೇನು? ಸ್ವಲ್ಪ ಚೆನ್ನಾಗಿ ಮೆತ್ತಗ ಸ್ಮ್ಯಾಶ್ ಮಾಡಬೇಕಲ್ಲ, ಅದಕ್ಕೆ. ನೆಕ್ಸ್ಟ್ ಇದು ಆಲೂಗಡ್ಡೆ ಆಯ್ತು ರೀ. ಇದೆರಡು ಮಿಕ್ಸ್ ಮಾಡಬೇಕು. ಮಾಡ್ಕೊಳ್ಳಿ. ಮತ್ತೆ ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ ವಕೀಲಿ ವೃತ್ತಿ ಬಿಟ್ಟು? ನಾನು ಕವನ ಒಂದಿಷ್ಟು ಬರಿತೀನಿ. ಕವನ ಬೇರೆ ಬರೀತೀರೇನ ವಕೀಲ್ರೆ? ಆಮೇಲೆ ಆರ್ಟಿಕಲ್ಸ್ ಒಂದಿಷ್ಟು ಬರಿತೀನಿ. ಅದು ಬರೀತೀರೇನ? ನಾಟಕ ಬರಿತೀನಿ. ನಾಟಕ ಕೂಡ ಇದು ರೇಡಿಯೋ ಸ್ಟೇಷನಲ್ಲಿ ಸತಿ ಟೆಲಿಕಾಸ್ಟ್ ಮಾಡಿಸಿದ್ದೀನಿ. ಓ, ಎಲ್ಲಿ ಹೊಸಪೇಟೆನಲ್ಲ? ಹಾಸ್ಪಿಟಲ್ ರೇಡಿಯೋ ಸ್ಟೇಷನ್. ವೆರಿ ಗುಡ್. ನಾನು ಆ್ಯಕ್ಚುಲಿ ಕ್ರಿಮಿನಾಲಜಿ ಮಾಡಿರೋದು. ಅಬ್ಬಾ, ಸ್ವಲ್ಪ ದೂರನೇ ಇರ್ತೀವಿ ನಾವು. ಓಕೆ. ಅಲ್ಲ, ಆ್ಯಕ್ಚುಲಿ ಮಾಡಿರೋದು ಅಷ್ಟೇ, ಅದು ನೀವು ದೂರ ಇರೋದೇನು ಬೇಡ. ಯಾರಿಗಿಷ್ಟ ಹೆಸರು ಕಾಳಿನ ಕಟ್ಲೆಟ್ ನಿಮ್ಮಲ್ಲಿ? ಎಲ್ರಿಗೂ ಇಷ್ಟ ಆಗುತ್ತೆ. ವೆಜ್ಜಾ ನಾನ್ ವೆಜ್ಜಾ? ವೆಜ್. ಹೆಸರು ಕಾಳು ತಂದಾಗಲೇ ಹೊಸಪೇಟೆಯಿಂದ ಗೊತ್ತಾಯ್ತು ವೆಜ್ಜೇ ಇದು ಅಂತ. ಓಕೆ. ಚಾಪ್ ಮಾಡಿರೋದು ಶುಂಠಿ ಹಾಕಿಮ್ಮ. ಇದು ಹಸಿಮೆಣಸಿನ್ಕಾಯಿ. ಎಸ್. ಗರಂ ಮಸಾಲ ಹಾಕ್ಲಾ? ಹಾಂ, ಗರಂ ಮಸಾಲ ನೋಡ್ಕೊಳ್ಳಿ ಎಷ್ಟು ಬೇಕು. ಹಾಂ, ಸಾಕು. ಸಾಕಾ? ಈರುಳ್ಳಿ ಇದು ಬ್ರೆಡ್ ಕ್ರಮ್ಸ್ ಹಾಕಿಮ್ಮ. ಏನು ಮಾಡೋದ್ರಲ್ಲಿ ಸ್ಪೆಷಲಿಸ್ಟ್ ನೀವು? ಹೋಳಿಗೆ ರೊಟ್ಟಿ ಮಾಡೋದ್ರಲ್ಲಿ ಸ್ಪೆಷಲಿಸ್ಟ್. ಅವೆರಡು ಬಿಟ್ಬಿಟ್ಟು ಬೇರೆ ಮಾಡ್ತಾ ಇದ್ದೀರಿ? ಅಲ್ಲ, ನಿಮಗೆ ಇದು ಸ್ಪೆಷಲ್ ತೋರ್ಸೋಣ ಅಂತ ಹೆಸರು ಕಾಳಿಂದು.
ಇದು ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕ್ತಾ ಇದ್ದೀನಿ. ಹಾಕಿಮ್ಮ. ಬ್ರೆಡ್ ಕ್ರಮ್ಸು ಹಾಕಿದ್ದೀರಾ, ಕಾರ್ನ್ಫ್ಲೋರ್ ಫ್ಲೋರ್ ಹಾಕಿದ್ದೀರಾ? ಹಾಕಿದ್ದೀನಿ. ಸ್ವಲ್ಪ ನಂಗೆ ಸಾಲ್ಟ್ ಬೇಕು. ಕೈಲಿ ಹಾಕ್ತೀರಾ, ಸ್ಪೂನ್ ಹಾಕ್ತೀರಾ ಮತ್ತೆ? ಸ್ಪೂನೆಲ್ಲ ಓಕೆ. ಎಣ್ಣೆಲಿ ಕರಿತೀರಾ, ತವಾ ಫ್ರೈ ಮಾಡ್ತೀರಾ? ಶಾಲೋ ಫ್ರೈ ಮಾಡ್ತೀನಿ. ಶಾಲೋ ಫ್ರೈ. ಓಕೆ. ಹೆಂಚಿನ ಇಟ್ಕೊಳ್ಳೋದಾ? ಹಂಚಿಟ್ಕೊಳ್ಳೋದು. ಏನಿದೆ ಹೊಸಪೇಟೆ ನೋಡೋಂಥದ್ದು? ಹಂಪಿ ಇದೆ ಅಲ್ವಾ? ಅದೊಂದು ಬಿಟ್ಟು ಬೇರೆ ಹೇಳ್ರಿ, ಈಗ ಹೊಸಪೇಟೆಲಿ ಹೇಳ್ರಿ. ಬೇಗ ಹೇಳಿದ್ರೆ ಎಷ್ಟು ಥಿಯೇಟ್ರ್ ಇದೆ? ಥಿಯೇಟ್ರು 4-5 ಇದೆ. 4-5 3 ಎಲ್ಲ ತೆಲುಗೆ ಓಡ್ತಾ ಇರ್ತೀವಿ ನಾವು. ತೆಲುಗು ಜಾಸ್ತಿ, ಹಾಂ. ಕನ್ನಡ, ನೆಕ್ಸ್ಟ್ ಹಿಂದಿ. ಓಕೆ. ಆಮೇಲೆ ಇಲ್ಲ ಮೂರಲ್ಲಿ ಇದು ಹುಲಿಗೆ ಅಂತಿದೆ ಟೆಂಪಲ್. ಏನೇನು? ಹುಲಿಗಿ. ಓಕೆ. ಅಲ್ಲಿ ಹೋಗ್ತಾ ಇರ್ತೀವಿ. ಓಕೆ. ಅಲ್ಲೇ ಹಂಪಿ, ಆಮೇಲೆ ಇದು ಹೊಸೂರು ಅಂತಿದೆ. ಓಕೆ. ಆ ರೈಲ್ವೆ ಬ್ರಿಡ್ಜ್ ಹೋಗೋದೆಲ್ಲ ಸರಿ ಮಾಡಿದಾರೆ ಇವಾಗ? ಎಸ್, ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬೇಜಾನ್ ನಿಮಿಷ ಮೊದಲು 2 ಅವರ್ ಅಲ್ಲೇ ವೇಸ್ಟ್. ಹೌದು, ವೇಸ್ಟ್ ಆಗ್ತಿತ್ತು. ಇವಾಗೆಲ್ಲ ರೋಡೆಲ್ಲ ಚೆನ್ನಾಗಿ ಮಾಡಿದಾರಾ? ಓ ಎಸ್, ನೀವು ಬನ್ನಿ ಅನ್ಸತ್ತೆ. ಏನದು? ಕ್ಯಾರೆಟ್. ಎಸ್ ಮಾ. ಗೋಡಂಬಿ ಇದು ಪೀಸ್ ಮಾಡಿ. ಎಣ್ಣೆ ಹಾಕ್ತೀರಾ, ತುಪ್ಪ ಅದೆಲ್ಲ ಮಾಡ್ತೀರಾ? ಈ ಎಣ್ಣೆಯಲ್ಲಿ. ಎಣ್ಣೆ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅದಕ್ಕೆ ಹಾಕಕ್ಕ? ಇದಕ್ಕೆ ಹಾಕಕ್ಕೆ. ಎಷ್ಟು ಕವನ ಸಂಕಲನಗಳನ್ನ ಬರೆದಿದ್ದೀರಿ? ಒಂದು ಬುಕ್ಕ ಮಾತ್ರ ಪಬ್ಲಿಷ್ ಮಾಡಿಸಿದ್ದೀನಿ. ಹೌದಾ? ತುಂಬಾ ಬರೆದು ಇಟ್ಟಿದ್ದೀನಿ ಅಷ್ಟೇ. ಇಲ್ಲಿ ಬರೆಯೋ ಅಭ್ಯಾಸ ಎಲ್ಲರಿಗೂ ಬರಲ್ಲ. ನೋಡಿ. ನೀರು ಬೇಕಾ? ಇಲ್ಲ, ಕೊತ್ತಂಬರಿ ಹಾಕ್ತೀನಿ. ಓಕೆ. ಯಾರಿಗಿಷ್ಟ ನಿಮ್ಮಲ್ಲಿದು? ಎಲ್ಲ ನಮ್ಮ ಅಕ್ಕ ಅವ್ರಿಗೆಲ್ಲ ಇಷ್ಟ. ಹೌದಾ? ಮಾಡ್ಕೊಡ್ತೀರಾ ನಿಮ್ಮ ಅಕ್ಕನಿಗೆಲ್ಲ? ಹಾಂ, ಮಾಡ್ಕೊಡ್ತೀವಿ. ಏನು ಮಾಡ್ತಾರೆ ನಿಮ್ಮ ಅಕ್ಕ? ಅವರು ಕುಮಟಾನಲ್ಲಿ ಇರ್ತಾರೆ. ಓಹೋ. ಇಲ್ಲಿಯ ಹೊಸಪೇಟೆ, ಎಲ್ಲಿಯ ಕುಮಟ? ಎಲ್ಲ ಅಕೇಶನಲ್ಲಿ ಎಲ್ಲ ಸೇರಿರ್ತೀವಲ್ಲ, ಸೇರ್ತೀರಾ? ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಹೆಸರು ಕಾಳನ್ನ ಬೇಯಿಸಿ ಅದರೊಳಗೆ ಆಲೂಗಡ್ಡೆಯನ್ನು ಹಾಕಿ ಮಾಡ್ತಾ ಇರ್ತಕ್ಕಂಥ ಕಟ್ಲೆಟ್ ಇದು ಅಲ್ವೇನ್ರಿ? ಹೌದ್ರಿ. ಸಾಸ್ ಜೊತೆ ತಿನ್ಬೋದು, yes. ಇಲ್ಲ ಚಟ್ನಿ ಜೊತೆ ಆದ್ರೂ ತಿನ್ಬೋದು. ನೀವು ಸಾಸ್ ತಂದಿದ್ದೀರಾ, ಚಟ್ನಿ ತಂದಿದ್ದೀರಾ? ಸಾಸ್ ಇಲ್ಲೇ ಇದೆ. ಓಕೆ. ನಾವು ಹೊಸಪೇಟೆಯಿಂದ ಬಂದಿದ್ದೀವಲ್ಲ, ಏನು ಓಕೆ. ಆಗಿದೆ ನೋಡಿ. ಹಂಗಿದೆ, ಇದಾಗಿದೆ. ಹೆಸರು ಕಾಳಿನ ಕಟ್ಲೆಟ್ ರೆಡಿ ಇದೆ. ಹೆಸರು ಕಾಳು ಮತ್ತು ಆಲೂಗಡ್ಡೆಯ ಕಟ್ಲೆಟ್ ಕೊಟ್ಬಿಡಿ ವಾಣಿಯವರೇ. ವಾಣಿಶ್ ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹೊಸಪೇಟೆಯಿಂದ ಬಂದಿದ್ದಾರೆ. ಹೊಸಪೇಟೆಯಲ್ಲಿ ಇರೋದು ಮನೆ? ನೇರು ಕಾಲೋನಿಯಿಂದ ಬಂದಿದ್ದಾರೆ. ನಮ್ಮ ಈ ಹೆಸರು ಕಾಳನ್ನ ಮತ್ತು ಆಲೂಗಡ್ಡೆ ಹಾಕಿ ಕಟ್ಲೆಟನ್ನು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ನೋಡದೇ ಇದ್ದವ್ರಿಗೆ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ. ದಯವಿಟ್ಟು ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹೆಸರು ಕಾಳಿನ ಕಟ್ಲೆಟ್ ಮಾಡುವ ವಿಧಾನ: ಒಂದು ಬೌಲ್ಗೆ ಬೇಯಿಸಿದ ಹೆಸರು ಕಾಳು, ಬೇಯಿಸಿದ ಆಲೂಗಡ್ಡೆ ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಳಿ. ಇದಕ್ಕೆ ಶುಂಠಿ, ಹಸಿಮೆಣಸಿನಕಾಯಿ, ಗರಂ ಮಸಾಲ, ಈರುಳ್ಳಿ, ಬ್ರೆಡ್ ಕ್ರಮ್ಸ್, ಕಾರ್ನ್ಫ್ಲೋರ್, ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ತುರಿದ ಕ್ಯಾರೆಟ್, ಹುರಿದ ಗೋಡಂಬಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ಈ ಮಿಶ್ರಣವನ್ನು ಕಟ್ಲೆಟ್ನಂತೆ ತಟ್ಟಿ ಚಿರೋಟಿ ರವೆಯಲ್ಲಿ ಹೊರಳಿಸಿ ಕಾದ ತವಾಗೆ ಹಾಕಿ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡಿ. ಈಗ ಹೆಸರು ಕಾಳಿನ ಕಟ್ಲೆಟ್ ಸವಿಯಲು ಸಿದ್ಧ. ಓಕೆ, ವಾಣಿಶ್ ಅವರೇ ಟೇಸ್ಟ್ ಮಾಡ್ಬೋದಾ? ಮಾಡಿ, ಖಂಡಿತ. ಎಸ್. ಯಾರು ಹೇಳ್ಕೊಟ್ಟಿದ್ದು ನಿಮ್ಗಿದು? ನೀವೇ ಕಲ್ತಿದ್ದಾ? ಕಲ್ತಿರೋದು. ಚೆನ್ನಾಗಿದೆ. ಚೆನ್ನಾಗಿ ಬಂದಿದ್ರಿ ವಾಣಿಯವರೇ, ಸಖತ್ ಬಂದಿದೆ. ಥ್ಯಾಂಕ್ ಯು. ನಿಮಗೆ ರವಿ ಮಸಾಲದವರು ಒಂದು ಒಳ್ಳೆ ಗಿಫ್ಟ್ ಹ್ಯಾಂಪನ್ನ ಕೊಡ್ತಾ ಇದ್ದಾರೆ. ನಿಮಗೋಸ್ಕರ ವಾಣಿಯವರೇ ಥ್ಯಾಂಕ್ ಯು ಸರ್. ತಗೊಳ್ಳಿ. ಜೊತೆಗೆ ನಮ್ಮ ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣ ತುಪ್ಪದ ಜೊತೆಗೆ ಶ್ರೀಕೃಷ್ಣ ಗೀ ಜೊತೆಗೆ ಶ್ರೀಕೃಷ್ಣ ಸ್ವೀಟನ್ನು ನಿಮ್ಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ನಿಮಗೋಸ್ಕರ ರಿಷಿಕೇಶ್ ಭೃಂಗ ಏರ್ ಆಯಿಲ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕೂದಲಿನ 10 ಹಲವಾರು ಸಮಸ್ಯೆಗಳಿಗೆ ಕೂದಲು ಬೀಳ್ತಾ ಇದೆಯಾ?
ಬೀಳ್ತಾ ಇದೆ ಸ್ವಲ್ಪ. ಇನ್ನ ಬೆಳೆಸ್ಕೋಬೇಕು ಕೂದಲನ್ನ, ಹೌದು. ಆಸೆ ಇದ್ದೇ ಇದೆ ಅಲ್ವಾ? ಅದಕ್ಕೋಸ್ಕರನೇ ಈ ಆಯಿಲು ಜೊತೆಗೆ ಒಂದು ಹರ್ಬಲ್ ಶಾಂಪು ನಿಮಗೋಸ್ಕರ. ಯೂನಿಬಿಕ್ ಅವರು ಕುಕ್ಕೀಸ್ ಅನ್ನ ಕೊಡ್ತಾ ಇದ್ದಾರೆ, ಒಳ್ಳೆ ಕುಕ್ಕೀಸು ತಗೊಳ್ಳಿ. ಜೊತೆಗೆ ಮಯಾಸ್ ಅವರು ಬೇಲ್ಬಾರನ್ನು ಕೊಡ್ತಾ ಇದ್ದಾರೆ, ಬೇಲ್ಬಾರು ನಿಮಗೋಸ್ಕರ. ಮುಳಿಯಾ ಜ್ಯುವೆಲರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಶಿವಲಿಂಗವನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾರೆ. ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರಿರೋ ಶೋರೂಮ್ ಇದೆ. ಹಗುರವಾದ ಆಭರಣಗಳಿಗೆ ಮತ್ತು ಸಾಂಪ್ರದಾಯಿಕ ಶೈಲಿಯ ಕರಿಮಣಗಳಿಗೆ ನಮ್ಮ ಮುಳಿಯಾ ಜ್ಯುವೆಲರ್ಸ್ 1944ನೇ ಇಸ್ವಿಯಿಂದ ಸಿಕ್ಕಾಪಟ್ಟೆ ಫೇಮಸ್ಸು. ಇದಲ್ಲದೆ ಒಗ್ಗಂಡಬಿ ಭಾಗ 3 ಶ್ರೀನಿಧಿ ಪಬ್ಲಿಕೇಶನ್ ಅವರು ಒಂದು ಒಳ್ಳೆ ಪುಸ್ತಕ ನಿಮ್ಗೆ ಕೊಡ್ತಾ ಇದ್ದಾರೆ. ಯಾವ ಹಬ್ಬಕ್ಕೆ ಏನು ಮಾಡ್ಕೋಬೇಕು ಅಂತ ಫುಲ್ಲು ಪ್ಯಾಕೇಜ್ ಪುಸ್ತಕ, ಇದು ಸಖತ್ತಾಗಿದೆ ನಿಮಗೋಸ್ಕರ. ಥ್ಯಾಂಕ್ ಯು ಮೇಡಮ್. ಕಾರ್ಯಕ್ರಮ ಮುಗಿಸ್ಬೇಕು, ಸಾಕಷ್ಟು ಜನ ನಮ್ಮನ್ನು ಕರ್ಕೊಳ್ಳಿ ಸರ್, ನಮಗೂ ಅಡುಗೆ ಮಾಡೋಕ್ಕೆ ಬರುತ್ತೆ, ನಮಗೊಂದು ಅವಕಾಶ ಕೊಟ್ಟರೆ ನಮ್ಮ ಕೈ ರುಚಿನೂ ಕೂಡ ನಿಮ್ಮ ಕಾರ್ಯಕ್ರಮಗಳು ತೋರಿಸ್ಬೋದು ಅಂತೆಲ್ಲ ಹೇಳ್ತಾ ಇದ್ದೀರಾ. ಜೊತೆಗೆ ನಮ್ಮ ಒಗ್ಗಂಡಬಿ ಭಾಗ 3 ಹಬ್ಬದೊಳಗೆ ಸ್ಪೆಷಲ್ ಪುಸ್ತಕ ಶ್ರೀನಿಧಿ ಪಬ್ಲಿಕೇಶನಿಂದ ಎಲ್ಲ ಕಡೆ ಸಿಗ್ತದೆ. ಸಿಕ್ಕಿಲ್ಲ ಅಂದವರು 41118646 ಈ ಸಂಖ್ಯೆಗೆ ಫೋನ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ